ಸಾರಿ ಕೂಡಿ ಬಂದಂತೆ ನನ್ನ ಆತ್ಮೀಯರಿಗೆ ಹೃದಯಪೂರ್ವಕವಾಗಿದ್ದೇನೆ. ದೇವರ ವಾಕ್ಯದಲ್ಲಿ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 2ನೇ ವಚನದಿಂದ ಓದಿ. ಶಿಷ್ಯರಿಗೂ ಮತ್ತೊಂದು ಸರಿ ಹೇಳೋಣ ಹೇಳಿದ್ದೇನೆ. 23 ಮತ್ತಾಯ 1ರಿಂದ ಓದಿ. ಮೊದಲ ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ. ಆದದರಿಂದ ಅವರು ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಸಾಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತರುವಾಯ ಯೇಸು ಜನರು ಯೇಸು ಸ್ವಾಮಿಯನ್ನು ಹೋಗ್ತಾ ಇದ್ರು, ಅಲ್ಲಿ ಬರ್ತಾ ಇದ್ರು. ಯಾಕಂದ್ರೆ ಯೇಸು ಸ್ವಾಮಿಯ ಮಾತುಗಳಲ್ಲಿ ಬಹಳ ಜ್ಞಾನ ಇತ್ತು. ಎಲ್ಲೂ ಕೇಳಲಾರದಂಥ ಮಾತುಗಳು, ಯಾರು ಪ್ರೀತಿಸಲಾರದಂಥ ಪ್ರೀತಿಗಳು, ಯಾರು ಮಾಡದಂಥ ಅದ್ಭುತಗಳು ನೋಡಿದಂಥ ಜನರು ಏನು ಮಾಡಿದ್ರು, ಯೇಸು ಸ್ವಾಮಿನ ಹಿಂಬಾಲಿಸೋಕ್ಕೆ ಪ್ರಾರಂಭ ಮಾಡಿದಾಗ ಯೇಸು ಸ್ವಾಮಿ ಒಂದು ಅದ್ಭುತವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಹಳ ಜನ ಸೇರಿದಾಗ ಯೇಸು ಸ್ವಾಮಿ ಸಾಮ್ಯ ರೂಪವಾಗಿ ಮಾತಾಡುವಂಥದ್ದು, ಬಹಳ ಒಂದು ಜ್ಞಾನಕ್ಕೆ ಎಟುಕಲಾರದಂಥ ಮಾತುಗಳು ಮಾತಾಡುವಾಗ ಬಹಳ ಜನ ಆಶ್ಚರ್ಯಪಟ್ಟರು. ಯೇಸು ಸ್ವಾಮಿ ಹೇಳ್ತಿದ್ರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನನ್ನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ ಅಂತ ಇದ್ದಾರೆ ಯೇಸು ಸ್ವಾಮಿ. ಫರಿಸಾಯರು ಶಾಸ್ತ್ರಿಗಳು ಯಾರು? ಯೇಸು ಸ್ವಾಮಿ ಮಾತನ್ನ ಕೇಳುವವರ? ಯೇಸು ಸ್ವಾಮಿ ಮಾತನ್ನ ಕೇಳೋರಲ್ಲ ಪ್ರಿಯರು. ಯೇಸು ಸ್ವಾಮಿ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದೆ, ಯೇಸು ಕ್ರಿಸ್ತನ ಈ ರೀತಿಯಾಗಿ ಬರ್ತಾನೆ, ಇದೇ ರೀತಿ ಮರಣ ಹೊಂತಾನೆ, ಇದೇ ರೀತಿ ಮೃತ್ಯುಂಜಯ ಹೊಂತಾನೆ ಅಂತ ಗೊತ್ತಿದ್ದು ಅವರು ತಿಳಿಯಲಾರದಂಥ ಅಜ್ಞಾನಿಗಳಾಗಿರ್ತಾರೆ. ಯಾರು? ಫರಿಸಾಯರು, ಸದುಕಾಯರು, ಶಾಸ್ತ್ರಿಗಳು. ಇವರು ಕೂತಿರುವಂಥ ಸ್ಥಾನ ಯಾವುದು ಅಂತ ನೋಡುವಾಗ ಶಾಸ್ತ್ರಿಗಳ ಫರಿಸಾಯರು ಮೋಶೆಯ ಪೀಠದಲ್ಲಿ, ಅಂದ್ರೆ ಇವರಿಗೆ ಗೌರವ ಇಲ್ಲ, ಆದ್ರೆ ಇವ್ರು ಕೂತಿರುವಂಥ ಸ್ಥಾನ ಯಾವುದು? ಮೋಶೆಯ ಪೀಠ, ಅಂದ್ರೆ ಪೀಠಕ್ಕೆ ಸ್ಥಾನ. ಇವರು ಮಾತು ಕೇಳ್ತಾರೋ ಬಿಡ್ತಾರೋ ಅವ್ರ ಬಗ್ಗೆ ನಮಗೆ ಬೇಡ, ಪರಿಶೀಲಿಸೋದು. ಅದೇ ಇವ್ರ ಬಾಯಿಂದ ಬರುತ್ತಲ್ಲ ಮಾತು, ಅದನ್ನ ನೀವು ಕೇಳಿರಿ ಮತ್ತು ಕಾಪಾಡಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ನಾವು ಅಂದ್ಕೋಬಹುದು ಅವರೇ ದೇವ್ರ ಮಾತನ್ನ ಕೇಳಿಲ್ಲ, ಅವರು ಫರಿಸಾಯರು ಸದುಕಾಯರು ದೇವ್ರ ಮಾತನ್ನ ಕೇಳಿಲ್ಲ, ಯೇಸು ಕ್ರಿಸ್ತನ ಹೊಡೆದು ಶಿಲ್ಬೆ ಹಾಕಿಸ್ತು. ಅವ್ರ ಮಾತು ನಾವೇನು ಕೇಳುವ ಅಂತ ಅನ್ನೋಕ್ಕಾಗತ್ತಾ? ಅವ್ರ ಮಾತು ನಾವೇನು ಕೇಳೋದು? ಅವರೇ ದೇವ್ರ ಮಾತು ಕೇಳಿಲ್ಲ ಅಂದಾಗ ಅವ್ರ ಮಾತು ನಾನೇನು ಕೇಳಲಿ ಅಲ್ವಾ? ಒಂದು ಉದಾಹರಣೆ ಯೋಚನೆ ಮಾಡೋಣ. ಉದಾಹರಣೆ, ಇಬ್ರು ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಒಬ್ಬ ಬರ್ತಾ ಇರ್ತಾನೆ. ಆ ಕಡೆ ಹೋಗ್ಬೇಡಪ್ಪ, ಪೊಲೀಸರು ಇದ್ದಾರೆ, ಹೆಲ್ಮೆಟ್ ಹಾಕಿದ್ದಾರೆ ಅಂತ ಫೈನ್ ಹಾಕಿದ್ದಾರೆ, ಆ ಕಡೆ ಹೋಗ್ಬೇಡ ಅಂದ್ರೆ ನಾವೇನ್ ಮಾಡ್ಬೇಕು? ಹೋಗ್ಬೇಕಾ? ಇವನೇ ಫೈನ್ ಹಾಕ್ಸ್ಕೊಂಡ್ ಬಂದವನೇ, ಇವನೇ ನನ್ಗೆ ಹೇಳೋದು, ಇವನೇ ಅಜ್ಞಾನಿ, ಮೂಡ, ಹೆಲ್ಮೆಟ್ ಹಾಕೋದ ಹೋದ 1000 ರೂಪಾಯಿ ಫೈನ್ ಕಟ್ಬಿಟ್ಟು ಬಂದ ಗಂಡ ಇದ್ದು, ಇವನೇ ನನಗೆ ಹೇಳೋದು ಅಂತ ಹೇಳ್ಬೋದಾ? ಅಥವಾ ಒಳ್ಳೇದಪ್ಪ ನೀನು ಹೇಳಿದ್ದು ಒಳ್ಳೇದಾಗುತ್ತೆ, ಹೆಲ್ಮೆಟ್ನ ಹಾಕೊಂಡು ಪೊಲೀಸರ ಮುಂದೆ ಫೈನ್ ಕಟ್ಟದೆ ಹೋಗೋದು ಒಳ್ಳೇದು ಅಲ್ವಾ? ಒಂದು ಸಿಂಪಲ್ ಆಗಿರುವಂಥ ವಿಚಾರ. ಇಲ್ಲ ಒಂದು ಕಡೆ ಇವಾಗ ಲೋಕದಲ್ಲಿ ನೋಡ್ತಾ ಇರ್ತೀವಿ, ಎಲ್ಲಿ ನೋಡೋ ಅಂಗಡಿ ಮುಂದೆ ಸಿಗರೇಟ್ ಸೇರ್ತಾ ಇರ್ತಾರೆ. ಸಿಗರೇಟ್ ಸೇರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ, ಪೊಲೀಸರು ಬಂದಿದ ತಕ್ಷಣ ಫೈನ್ ಹಾಕಿ ಹೋಗಿದ ತಕ್ಷಣ ಇನ್ನೊಬ್ಬ ಬಂದಾಗ ಇದು ಸೇರ್ಬಿಡಿ ಸರ್ ಒಪ್ಪಿಕೊಂಡು, ಪೊಲೀಸರು ಈಗ ತಾನೇ ಫೈನ್ ಹಾಕ್ಬಿಟ್ಟು ನೀವೇ ಫೈನ್ ಹಾಕ್ಸೋದೆ. ಸಿಂಪಲ್ ಆಗಿದ್ದು. ಇದೇನು ಯಾವನೋ ಅದು ಬೇಕಾಗಿಲ್ಲ, ಒಳ್ಳೇದನ್ನ ಯಾರು ಹೇಳ್ತಾರೆ ಅದು ಪ್ರಾಮುಖ್ಯ. ನಿಮಗೆ ಗೊತ್ತಿರ್ಬೇಕು ಪ್ರಿಯರೇ, ಕತ್ತೆ ಮೂಲಕ ದೇವರು ಒಳ್ಳೇದನ್ನ ಹೇಳ್ತಾರೆ. ಕತ್ತೆ ಮೂಲಕ, ಕತ್ತೆ ಬುದ್ಧಿವಾದ ಹೇಳುತ್ತೆ. ಬುದ್ಧಿವಾದ ಹೇಳಿದಾಗ ಅವನು ಏನ್ ಮಾಡ್ತಾನೆ? ತಿರಸ್ಕಾರ ಮಾಡ್ತಾನೆ. ಲಾಭನನ್ನು ಏನ್ ಮಾಡ್ತಾನೆ? ತಿರಸ್ಕಾರ ಮಾಡಿದಾಗ ಏನಾಗುತ್ತೆ? ಮರಣ ಹತ್ರ ಬರುತ್ತೆ. ಯಾರು? ದೇವದೂತ ಬಿಚ್ಚು ಕತ್ತಿಯನ್ನು ಹಿಡ್ಕೊಂಡು ಕಾಯ್ತಾ ಇರ್ತಾನೆ. ಆದುದರಿಂದ ಯೇಸು ಸ್ವಾಮಿ ಹೇಳುವಂತ ಮಾತು ಅದ್ಭುತವಾದಂತ ಮಾತು. ಮತ್ತೊಂದ್ಸರಿ ಓದ್ತೇನೆ. ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದ್ದರಿಂದ ಅದಕ್ಕೋಸ್ಕರ ನೀವು ಕೂತಿರುವಂತ ಪೀಠ ಯಾವುದು? ಮೋಶೆಯ ಪೀಠ. ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನನ್ನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ ಅಂತ ಹೇಳ್ತಾರೆ. ಅಂದ್ರೆ ಮಾತು ಯಾರ್ದಾಗಿದೆ? ಇದು ದೇವರ ಮಾತು, ಯೇಸು ಕ್ರಿಸ್ತನ ಮಾತಾಗಿದೆ. ಅವರು ಮಾತಾಡ್ತಾರಂತ ಮಾತು ಯಾರು ಗೊತ್ತಾ? ದೇವರ ಮಾತು. ಹೇಳುವವರು ಕೇಳೋರು. ಪ್ರಾಮುಖ್ಯ ಏನಂದ್ರೆ ಹೇಳಿಸೋರು. ದೇವ್ರು ಯಾರಾಗಿದ್ದಾರೆ? ಹೇಳಿಸೋರಾಗಿದ್ದಾರೆ. ಪ್ರತಿಯೊಬ್ಬರ ಮೂಲಕ ದೇವ್ರು ಏನ್ ಮಾಡೋರಾಗಿದ್ದಾರೆ? ಕಾರ್ಯವನ್ನು ಸಾಧಿಸೋರಾಗಿದ್ದಾರೆ. ನೋಡಿ, ದಾವೀದನು ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ ಕೀರ್ತನೆಯಲ್ಲಿ.
ಜ್ಞಾನೋಕ್ತಿ ನೋಡಿಕೊಳ್ಳೋಣ. ದಾವಿದನ ಮಗನಾದ ಸೊಲೊಮೋನನ ಮಾತನ್ನು ನೋಡಿಕೊಂಡು ಆಮೇಲೆ ದಾವಿದನ ಮಾತಿಗೆ ಹೋಗೋಣ. ಸೊಲೊಮೋನನು ಹೇಳುವಂಥ ಮಾತನ್ನು ನಾವು ಕೇಳಿಸಿಕೊಳ್ಳೋಣ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 12ನೇ ವಚನವನ್ನು 13ನೇ ವಚನವನ್ನು ಓದಿಕೊಳ್ಳಿ. ಅಯ್ಯೋ ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟೋ ದ್ವೇಷಿಸಿದೆ. ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟೋ ತಾತ್ಸಾರ ಮಾಡಿತ್ತು. ಅಂದ್ರೆ ಹೇಳ್ತೇನೆ, ಅಯ್ಯೋ ನಾನು ಸದುಪದೇಶ ಅಂದ್ರೆ ಉಪದೇಶ ಏನಾಗಿದೆ, ದೇವರಿಂದ ಬರುವಂತ ಉಪದೇಶ ಏನಾಗಿದೆ, ತಾತ್ಸಾರ ಮಾಡ್ತಾ ಇದ್ದೇನೆ. ನಾನು ತಾತ್ಸಾರ ಮಾಡ್ತಾ ಇದ್ದೀನಿ. ಬುದ್ಧಿವಾದವನ್ನು ಎಷ್ಟೋ ತಾತ್ಸಾರ ಮಾಡಿದೆ. ನನ್ನ ಬೋಧಕರ ಮಾತನ್ನು ಇಲ್ಲಿ ನೋಡಿ, ಇದು ಮೇನ್ ಪಾಯಿಂಟ್. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೇನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ನನ್ನ ಬೋಧಕರ ತಂದೆಯಾದ ದೇವರ ಬೋಧಕನು ಕೇವಲ ಒಬ್ಬನಲ್ಲ, ಬೋಧಕರು ಇವತ್ತು ನೋಡಿ ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನ ಅಂದ್ರೆ ದೇವರು ಎಬ್ಬಿಸ್ತಾ ಇದ್ದಾರೆ. ಯಾಕಂದ್ರೆ ತನ್ನ ಮಕ್ಕಳ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡ್ಕೊಳ್ಳಿ. ಹೇಳುವಂತವರು ಪ್ರಾಮುಖ್ಯ ಇದಾರೋ ಇಲ್ವೋ ಅದು ನಮ್ಗೆ ಬೇಕಾಗಿಲ್ಲ. ಹೇಳುವಂತ ಉಪದೇಶ ಯಾವ್ದಾಗಿದೆ, ಸರ್ವೇಶ್ವರನು ಹೇಳಿಸ್ತಾ ಇದ್ದಾನೆ. ಅಂದ್ರೆ ಪ್ರೇರೆ ಅನ್ಯರಿಂದ ಬುದ್ಧಿ ಬರುವಂತ ಮಾತುಗಳನ್ನ ಹೇಳಿಸ್ತಾರೆ. ಅನ್ಯರಿಂದ ಯಾಕಪ್ಪ ಕೆಲವರು ಫೀಲಿಂಗ್ ಮಾಡ್ಕೊ ಹೋಗ್ಬೇಕಾರೆ, ಯಾಕಪ್ಪ ಹಿಂಗ್ ಹೋಗಿ ಸಾಯ್ತಾ ಇದೆಯಾ, ನನ್ನ ಮಗನು ಇದೇ ರೀತಿ ಹೋಗಿ ಕಾಲು ಮುರ್ಕೊಂಡು ಮನೇಲಿದ್ದಾನೆ, ಅವಾಗೆಲ್ಲ ನಾನೇ ತಗ್ಬೇಕು, ನಾನೇ ಮಾಡ್ಬೇಕು ಅಂತ ಕೆಲವರು ಬುದ್ಧಿಮತ್ತೆ ಹೇಳ್ತಾ ಇರ್ತಾರೆ. ನೀನೇನಪ್ಪ ನಿನ್ನ ಮಗನೇ ನೋಡ್ಕೊಳಕ್ಕಾಗಿಲ್ಲ, ನನಗೇನ್ ಬಂದು ಬುದ್ಧಿವಾದ ಹೇಳ್ತೀವಿ ಅಂದ್ರೆ ತಪ್ಪು ತಾನೇ. ಅದು ಬುದ್ಧಿವಾದ ಯಾರು ಹೇಳ್ತಾರೆ ಮುಖ್ಯ ಅಲ್ಲ. ಅದ್ರಲ್ಲಿ ಒಳ್ಳೇದಿದೆಯಾ ನಾವು ಅನುಸರಿಸ್ಬೇಕು. ಒಳ್ಳೇದಿದ್ರೆ ನಾವು ಪಾಲಿಸ್ಬೇಕು. ಹೇಳ್ತಾ ಇದ್ದಾರೆ ನೋಡಿ, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದನಲ್ಲ. ಆಮೇಲೆ ನೊಂದ್ಕೋತಾ ಇದ್ದೇನೆ, ಪ್ರಯೋಜನ ಏನಿದೆ ಪ್ರೇರೆ? ಆಮೇಲೆ ನೊಂದ್ಕೊಳ್ಳೋಂಥ ಪ್ರಯೋಜನ ಏನಿದೆ? ದೇವರು ನಿಜವಾಗ್ಲೂ ಪ್ರೇರೆ ಯಾರಿಗೆ ಏನು ಬೇಕೋ ವಾಕ್ಯ ಅದನ್ನು ಕೊಡ್ತಾರೆ. ಫೇಸ್ಬುಕ್ ಅಲ್ಲಿ ಹೋಗ್ತೀರಾ, ಯೂಟ್ಯೂಬ್ ಅಲ್ಲಿ ಹೋಗ್ತೀರಾ, ಒಬ್ಬರ ಮೂಲಕ ದೇವರು ಕಾರ್ಯ ಸಾಧಿಸುವ ಸಕಲರ ಮೂಲಕ ಇದನ್ನ ಕಾರ್ಯ ಸಾಧಿಸ್ತಾರೆ. ಅವ್ರು ಎಂಥ ಜ್ಞಾನಿ ಆಗಿದ್ರು ಅವನಿಗೆ ಬೇಕಾದಂತ ಇನ್ನೂ ಕೊಂಚ ಜ್ಞಾನದ ಮಾತುಗಳು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಿ ನೋಡಿ ದೇವರ ಮಾತುಗಳು ನಿಜವಾಗ್ಲೂ ವೇಗಶಾಲಿ ಅಂತೆ. ಕೀರ್ತನ ಗ್ರಂಥದಲ್ಲಿ ಹೇಳುವಂತ ಮಾತೇನು ಗೊತ್ತಾ? ದೇವರ ವಾಕ್ಯವು ವೇಗಶಾಲಿ. ಯಾವ ಪ್ರಪಂಚದಲ್ಲಿ ಯಾವ ರಾಕೆಟ್ ಕಂಡಿಡಕ್ಕಾಗಲ್ಲ, ಯಾವ್ದೇನು ಕಂಡಿಡಕ್ಕಾಗಲ್ಲ. ಎಲ್ಲಿ ಹೊಡೆದ ಅಂದ್ರೆ ಮೆಸೇಜು, ಸತ್ಯವೇದದ ಬೈಬಲ್ ಗ್ರಂಥದ ಒಂದೇ ಒಂದು ಮೆಸೇಜ್ ಹೊಡೆದ ಅಂದ್ರೆ ನನ್ನ ತಂಗಿ ಡೆಲ್ಲಿಗೆ ಹೋಗುತ್ತೆ ಅಲ್ವಾ? ನೀವು ಯಾರಿಗಾದ್ರೂ ಮಾಡಿದ್ರೆ ನಿಮ್ಮೂರ್ಗೆ ಹೋಗುತ್ತೆ. ಎಷ್ಟು ಕಿಲೋಮೀಟರ್ ಇದೆ ಅದು? 1000 ಕಿಲೋಮೀಟರ್ ಅಂತ ಪ್ರಾಂತ್ಯಕ್ಕೆ ಒಂದೇ ಒಂದು ಬಟನ್ ನೋಡಿದ್ರೆ ಯೇಸು ಸ್ವಾಮಿ ಮಾತೇನಾಗಿದೆ? ವೇಗಶಾಲಿ ಕಾರ್ಯ ಸಾಧಿಸುವಂಥದ್ದು. ಆ ಮಾತುಗಳೇನಾಗಿದೆ ಅಂದ್ರೆ ನಮ್ಮ ಆತ್ಮಕ್ಕೆ ಆಹಾರ ಆಗಿದೆ. ಆತ್ಮಕ್ಕೆ ಆಹಾರ ಪ್ರಿಯ. ಸದುಪದೇಶ ಏನಾಗಿದೆ? ನಾವು ಕೇಳಬೇಕಾಗಿದೆ. ಕೇಳುವವರು ಬಹಳ ಜಾಗ್ರತೆಯಿಂದ ಅದನ್ನ ಪಾಲಿಸಬೇಕಾಗಿದೆ. ದೇವರ ವಾಕ್ಯ ಏನಾಗಿದೆ ಅಂದ್ರೆ ಈ ಬಾಯಿ ಕತ್ತಿ ಆಗಿದೆ. ದೇವರು ನಮಗೂ ಬುದ್ಧಿ ಮಾತಾಡಿಸ್ತಾರೆ, ನಮ್ಮ ಮೂಲಕ ನಿಮಗೂ ಬುದ್ಧಿ ಮಾತಾಡಿಸ್ತಾರೆ. ಅಂತ ಅದ್ಭುತವಾದಂಥ ಮಾತುಗಳು ಯಾರು ಮಾತಾಗಿದೆ ಅಂದ್ರೆ ದೇವರ ಮಾತು ಪ್ರೇರೆ. ದಾವಿದನು ಹೇಳುವಂತ ಒಂದು ಅದ್ಭುತವಾದಂಥ ಮಾತುಗಳನ್ನು ನಾವು ಕೇಳಿಕೊಳ್ಳೋಣ. ಈಗ ಮಾತಾಡ್ತಾರ ಸೊಲೊಮೋನನು ಪಾಪ ದೇವ್ರ ಕಡೆ ಬಂದ, ಜ್ಞಾನ ಹೊಂದ್ಕೊಂಡ, ವಿಗ್ರಹಾರಾಧಕನ ಹೋಗಿ ಹಾಳಾಗೋದ ಅಂತ ಅವ್ರ ಮಾತು ನಾವು ಕೇಳದೇ ಇರಕ್ಕಾಗತ್ತಾ? ಹಾಗಿದ್ರೆ ದೇವರು ಈ ವಾಕ್ಯ ಬರ್ಸ್ತಾ ಇರ್ಲಕ್ಕೆ. ಪ್ರಸಂಗಿ ಗ್ರಂಥ ಜ್ಞಾನೋಕ್ತಿಗಳಲ್ಲಿ ಎಷ್ಟು ಅದ್ಭುತವಾದ ಮಾತೈತೆ. ಕೆಲವರು ಹೇಳ್ತಾರೆ ಬೇರೆ, ಕೆಲವರು ಹೇಳ್ತಾರೆ ಅವ್ರು ಅನುಭವಿಸ್ತಾರಪ್ಪ, ಅವ್ರ ಮಾತನ್ನ ಕೇಳಬೇಕು. ಹೇಳ್ತಾರೆ ಅವ್ರು ಅನುಭವಿಸಿದಾರಪ್ಪ, ಅವರು ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದಾರೆ, ಅವ್ರ ಮಾತನ್ನ ಕೇಳಬೇಕು. ಪಾಪ ಮಾಡಿ ಶಿಕ್ಷೆ ಹೊಂದಿದವರ ಮಾತುಗಳನ್ನು ದೇವರು ಬಳಸಿದ್ದಾರೆ ಅಂದ್ರೆ ಅದ್ರ ಮೂಲಕ ಏನಿದೆ ಅಂದ್ರೆ ಒಳ್ಳೇದಿದೆ ಪ್ರೇಮ. ನಾವು ಆಚೆ ವಾರದ ನೋಡ್ಕೊಂಡೆ ಅಲ್ವಾ? ನಮ್ಮ ಹಿರಿಯರಿಗೆ ಸಂಭವಿಸಿದ ಕಾರ್ಯಗಳು ಏನಾಗಿದೆ? ಅದು ಛಾಯೆ ಆಗಿದೆ. ನಾವು ಅದನ್ನ ನೋಡಿ ಪಾಠ ಕಲಿಬೇಕು, ಬುದ್ಧಿ ಕಲಿಬೇಕು ಪ್ರೇರೆ. ನೋಡಿದ್ದು ನಾವು ಹೋಗಿ ಹಳ್ಳಕ್ಕೆ ಬಿದ್ರೆ ಏನಾಗುತ್ತೆ? ನೋಡಿದ್ದು ನಾವು ಏನಾಗ್ಬಿಡುತ್ತೆ ನೋಡ್ಬಿಡೋಣ ಅಂತ ಹೋದ್ರೆ ಪ್ರೇರೆ. ನಮ್ಮ ಗಾಡಿಗಳಲ್ಲಿ ಒಂದು ಸ್ಟೆಪ್ನಿ ಇರುತ್ತೆ, ಒಂದು ಪಂಚರ್ ಆದ್ರೆ ಹಾಕೋಬಹುದು, ಒಂದು ಟೈರ್ ಬ್ಲಾಸ್ಟ್ ಆದ್ರೆ ಹಾಕೋಬಹುದು. ಸ್ಟೆಪ್ನಿ ಇದೆ. ನಮ್ಮ ಜೀವನ ಎರಡಿದ್ಯಾ? ಹೋದ್ರೆ ಹೋಯ್ತು ಬಿಡು, ಇನ್ನೊಂದು ಹಾಕೊಳ್ಳೋಣ ಅಂತ ಏನಾದ್ರೂ ಇದೆಯಾ? ಒಂದೇ ಜನನ ಒಂದೇ ಮರಣ, ಸತ್ತ ಕ್ಷಣ ಮರು ಜೀವವು ಮರು ಮರಣವು. ಒಂದೇ ಜೀವನ ಪ್ರೇರೆ, ಒಂದೇ ಜೀವನ. ನಾವು ಆಲೋಚನೆ ಮಾಡಬೇಕು ಪ್ರೇರೆ, ಒಂದೇ ಜೀವನ. ಸದುಪದೇಶವನ್ನು ತಾತ್ಸಾರ ಮಾಡಿದ್ರು. ಮೊದಲು ಹೇಳಿದಂತ ಮಾತು ಈಗ ತಂದೆ ಹೇಳ್ತಾ ಇದ್ದಾನೆ ಪ್ರೇರೆ, ಅದ್ಭುತವಾದಂತ ಮಾತು. ಕೀರ್ತನೆ 141 5ನೇ ವಚನ. ಕೀರ್ತನೆ 141 5ನೇ ವಚನ. ನೀತಿವಂತರು ನಮ್ಮ ಸಂದೀಪ ಹೋದಪ್ಪ. 141 5ನೇ ವಚನ. ನೀತಿವಂತರ
ನೀತಿವಂತರು ನನ್ನನ್ನು ಹೊಡೆಯಲಿ ಮತ್ತು ನನಗೊಂದು ನನಗೆ ಉಪಕಾರ. ಏನ್ ಬೇರೆ ಎಂತ ಮಾತು ಹೇಳ್ತಾ ಇದ್ದಾನೆ ದಾವೀದನು. ಯಾರು ಗೊತ್ತಾಯ್ತನು? ಚಿಲ್ಲರೆ ಅಲ್ಲ, ಸಿಪಾಯಿ ಅಲ್ಲ, ಕೆಲಸ ಮಾಡ್ಕೊಂಡಿದ್ದಲ್ಲ, ಸಪ್ಲೈಯರ್ ದಾವೀದನ ಮನೇಲಿ ಈ ಚಾಕರಿ ಮಾಡ್ಕೊಂಡಿರ್ತಾರೆ ನೋಡಿ, ಅವನ್ನೆಲ್ಲ ಹೇಳ್ತಾರೆ ಮಾತು. ಯಾರು ಹೇಳ್ತಾ ಇದ್ದಾನೆ? ದಾವೀದನು ಹೇಳ್ತಾ ಇದ್ದಾನೆ, ನೀತಿವಂತರು ನನ್ನನ್ನು ಹೊಡೆಯಲಿ. ನೀತಿವಂತರು ಹೊಡೆದ್ರೆ ಕೋಪ ಬರ್ಬೇಕಾ? ಪ್ರೀತಿ ಬರ್ಬೇಕಾ? ಪ್ರೀತಿ ಬರ್ಬೇಕು ಬೇರೆ. ಇದಕ್ಕಿಂತ ಮುಂಚೆ ಓದಿದಂತ ವಾಕ್ಯ, ಫರಿಸಾಯರು ಸದುಕಾಯರು ಹೇಳಿದಂತ ಮಾತನ್ನು ನೀವು ಕೇಳ್ರಿ. ಅಂದ್ರೆ ಒಳ್ಳೇದನ್ನ ಯಾವನಾದ್ರೂ ಹೇಳಿದ್ರೆ ಕೇಳಿ, ಮತ್ತು ಹೊಡೆದ್ರೆ ಹೊಡಿಸ್ಕೊಳ್ಳಿ. ಎಂತ ಅದ್ಭುತವಾದಂತ ಮಾತು ಹೇಳಿದ್ದಾನೆ ದಾವೀದನು. ನಿಜವಾಗ್ಲೂ ಎಷ್ಟು ಮಟ್ಟಿಗೆ ತಗ್ಗಿಸ್ಕೊಂಡಿದ್ದಾನೆ ಅಂದ್ರೆ, ಅದಕ್ಕೆ ದೇವರನ್ನು ಏನ್ ಮಾಡಿದ್ರೆ ಸಿಂಹಾಸನದ ಮೇಲೆ ಕೂತಿದ್ದಾನೆ ಬೇರೆ. ಯಾರು? ದಾವೀದನಿಗೆ ಸಿಂಹಾಸನ ಸುಮ್ಮನೆ ಕೊಟ್ಟಿರೋ ಬೇರೆ. ಅನೇಕ ಪ್ರಶ್ನೆಗಳು, ಅನೇಕವಾದಂತ ಪರಿಶೋಧನೆಗಳು ನಡೀತದೆ ಬೇರೆ. ನಮ್ಮ ಜೀವಿತದಲ್ಲಿ ನಡೆಯುವಂತ ಪರಿಶೋಧನೆ ಇರ್ತದೆ. ಸ್ವಲ್ಪನ ಸೈತಾನ ಏನಾಗಿದ್ದಾನೆ? ಕೇವಲ ಶೋಧಕನು. ಸೈತಾನ ಏನು? ಶೋಧಕನು. ದೇವರೇನಾಗಿದ್ದಾರೆ? ಪರಿಶೋಧಕನು. ಇಂಚಿಂಚಿನಲ್ಲೂ ಬೇರೆ, ಇಂಚಿಂಚಿನಲ್ಲೂ. ಬಹಳ ದೇವ್ರ ಮುಂದೆ ನಿಂತ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಬೇರೆ, ಬಹಳ ಕಷ್ಟ. ಮನುಷ್ಯರನ್ನ ಯಾವ್ಯಾವ ಮೆಚ್ಚಿಸ್ಕೊಳ್ಬಹುದು, ದೇವ್ರನ್ನ ಮೆಚ್ಚಿಸ್ಬೇಕಾದ್ರೆ ಬಹಳ ಕಷ್ಟ. ಡೈರೆಕ್ಟ್ ದೇವರು ಹೃದಯನ ನೋಡುವವರಾಗಿದ್ದಾರೆ. ಕಳೆದ ವಾರದಿಂದ ಏನಾದ್ರು ಒಂದು ಮಾಡಿದೀವ, ದೇವ್ರ ಹತ್ರ ಆರಾಧನೆ ಮಾಡ್ಬೇಕಾದ್ರೆ ದೇವ್ರಿಗೆ ಜ್ಞಾಪಿಸ್ತಾರೆ, ಮಗನೇ ಕೇಳ್ಬೋಯ್ತು ಗುರುತು ಕೇಳ್ಕೊ ಪಶ್ಚಾತ್ತಾಪ. ಎಂಥ ಒಳ್ಳೆ ತಂದೆ ಪ್ರಿಯ ನಮ್ಗೆ ಸಿಕ್ಕಿರೋದು. ಎಂಥ ತಂದೆ. ನಾನು ಏನ್ ದ್ರೋಹ ಮಾಡ್ತೀನಿ ಅಂತ ನನ್ನ ಮಕ್ಳು ಗೊತ್ತಾಗತ್ತಾ? ನನ್ನ ಮಕ್ಳು ಏನ್ ಮಾಡ್ತಾರಂತ ನನಗೆ ಗೊತ್ತಾಗತ್ತಾ? ನಿಮ್ಮ ಮಕ್ಳಿಗೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾಗತ್ತಮ್ಮ? ಇಲ್ಲ. ನಮ್ಮನ್ನು ನಿಮ್ಮನ್ನು ಹೆತ್ತಂತ ತಂದೆ ಗೊತ್ತಾಯ್ತಾ ಇದೆ. ನಿಜವಾಗ್ಲೂ ಅವನೇ ತಂದೆ ಅಂತ ಒಪ್ಪಬೇಕು ಪ್ರೇರೆ. ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮಾನವರ ಹೃದಯನು ಅಳಿಯುವಂತ ದೇವರು. ನಿಜವಾಗ್ಲೂ ಅದ್ಭುತ ಪ್ರೇರೆ. ಆತನ ಹೆಸರು ಅದ್ಭುತ ಸ್ವರೂಪ. ಹೃದಯವನ್ನು ನೋಡುವ ಅಂದ್ರೆ ನಾವು ಎಷ್ಟು ಸಂತೋಷ, ಎಂತ ಭಾಗ್ಯಶಾಲಿ ಪ್ರೇರೆ. ನಮ್ಮ ಹೃದಯ ಒಂದು ಕಾಲದಲ್ಲಿ ನಮ್ಮನ್ನು ಯಾರಾದ್ರೂ ನೋಡೋರಿದ್ರ? ಒಂದು ಕಾಲದಲ್ಲಿ ನಮ್ಮನ್ನು ಯಾರು ನೋಡೋರಿಲ್ಲ, ಯಾರು ನೋಡೋರಿಲ್ಲ. ಭಕ್ತನು ಹೇಳುವಂತ ಮಾತು, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗೆ ಉಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ. ಯಾರು? ನೀತಿವಂತರು. ಶಿಕ್ಷಿಸ್ಬೇಕಾ? ಶಿಕ್ಷಿಸ್ರೆ ಕೋಪ ಮಾಡ್ಕೋತಾನ? ದಾವೀದನು ಹೇಳ್ತಾ ಇದ್ದ ನೋಡಿ, ಅದು ನನ್ನ ತಲೆಗೆ ಎಣ್ಣೆ ಅಂತಿದೆ. ಒಬ್ಬ ಎಣ್ಣೆ ಎಂತ ಇದೆ ಅಂತ ಯಾರಿಗೆ? ದಾವೀದನಿಗೆ. ಹೊಡಿಲಿ, ನೀತಿವಂತರು ಹೊಡೆಯಲಿ. ಏನ್ ಬೇರೆ? ನೀತಿವಂತರು ಹೊಡೆದ್ರೆ ಏನಾಗುತ್ತೆ? ಇನ್ನೂ ನೀತಿವಂತನಾಗ್ತಾನೆ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸ್ತಾನೆ. ನನ್ನ ತಲೆಯು ಅದನ್ನು ಬೇಡವೆನ್ನುವುದಿರಲಿ. ನನ್ನ ತಲೆಯು, ನನ್ನ ತಲೆ ಅವಮಾನ ಆಯ್ತಾ ಇದೆ ನನಗೆ ಅವಮಾನ ಆಯ್ತಾ ಇದೆ, ನಾನು ಇದನ್ನ ಸಹಿಸ್ಕೊಳಕ್ ಆಗಲ್ಲ ಅಂತ ಅವ್ನು ಹೇಳ್ತಾ ಇಲ್ಲ. ನನ್ನ ತಲೆ ಅದನ್ನು ಬೇಡವೆನ್ನದಿರಲಿ. ಅವಮಾನ ಆದ್ರೂ ಪರವಾಗಿಲ್ಲ, ನನ್ನ ಆತ್ಮ ರಕ್ಷಣೆಗೋಸ್ಕರ ಹೇಳ್ತಾ ಇರುವಂತ ಮಾತು ನಾನು ಸಹಿಸ್ಕೋಬೇಕು. ದೇವರೇ ನನ್ನ ಇನ್ನೂ ತಿದ್ದು ದೇವ್ರೆ. ಏನ್ ಬೇರೆ? ನಮ್ಗೆ ಯಾರಾದ್ರೂ ಬುದ್ಧಿ ಮಾತು ಹೇಳಿದಾಗ ನಾವು ಸಹಿಸ್ಕೋತೀವ? ನಮ್ಗೆ ಯಾರಾದ್ರೂ ತಿಳಿದವರು ಅಥವಾ ತಿಳಿದೇ ಇರೋರು ನಮ್ಮ ಒಳ್ಳೇದು ಕೇಳುವಾಗ ನಾವು ಸಹಿಸ್ಕೋತೀವ? ಸಹಿಸ್ಕೋಬೇಕು ಪ್ರೇರೆ. ಹೊಡೆಯಲ್ಲಿ ನೀತಿವಂತನು ಅಂತ ಇದ್ದಾರೆ. ನಮಗಾಗ್ಲಿ ನನ್ನ ಮಗನಿಗಾಗ್ಲಿ ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಏನ್ ಮಾಡ್ಬೇಕು? ಸಹಿಸ್ಕೋಬೇಕು. ಅವರು ಯಾಕೆ ಹೇಳಿ ಹೇಳ್ತಾರ ಮಾತೇನು ಗೊತ್ತಾ? ಒಳ್ಳೆ ಮಾತಾಗಿದೆ, ಆತ್ಮರಕ್ಷಣೆಯ ಮಾತು. ಭೌತಿಕವಾದಂತಹ ವಿಷಯದಲ್ಲಿ ನಾವು ನೋಡಿದ್ದೀವಿ ಪ್ರೇರೆ. ಭೌತಿಕವಾದಂತಹ ವಿಷಯ, ಹೆಲ್ಮೆಟ್ ಹಾಕೊಂಡು ಏನು ಹೋಗ್ಬೇಕಾದ್ರೆ ಏನು ಸಿಗಾಕೋತೀಪ, ಫೈನ್ ಆಗ್ತೀವಿ, ಒಳ್ಳೆ ರೀತಿ ಇದನ್ನ ಕೇಳ್ತೀವಿ. ಭೌತಿಕವಾದದ್ದು ಕೇಳ್ತೀವಿ ನಾವು. ಒಳ್ಳೇದಲ್ಲ, 1000 ರೂಪಾಯಿ ಇದ್ರೆ ಏನಾದ್ರು ಆಗುತ್ತಲ್ಲ, ಎಂದು ಫೈನ್ ಕಟ್ಸಿ ನಾವು ಇದು ಮಾಡ್ಬೇಕು ಅಂತ ಯೋಚನೆ ಮಾಡೋ ನಾವು ನಮ್ಮ ಆತ್ಮ ರಕ್ಷಣೆಗೋಸ್ಕರ ಯಾರಾದ್ರೂ ಒಂದು ಒಳ್ಳೇದು ಹೇಳ್ತಾ ಇದ್ದಾರೆ, ನಮ್ಮನ್ನ ತಿಂತಾ ಇದ್ದಾರೆ, ನಮ್ಮನ್ನ ಒಂದು ಏಟು ಹೊಡೆದು ಸರಿಯಾದ ಮಾರ್ಗದಲ್ಲಿ ನಡೀಲಿ ಅಂತ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಪ್ರೀತಿ ಇದೆ ಅಂತಲ್ಲ, ದ್ವೇಷ ಇದೆ ಅಂತಲ್ಲ? ದ್ವೇಷ ಇದೆಯಾ? ಪ್ರೀತಿ ಇದೆಯಾ? ಪ್ರೀತಿ ಇದೆ. ಇಲ್ಲ ಅಂದ್ರೆ ಹೆಂಗಾದ್ರೂ ಸತ್ತೋಗು. ಶತ್ರುಗಳು ಏನ್ ಮಾಡ್ತಾರೆ ಹೇಳಿ? ಊಟ ಮಾಡ್ತಾರೆ, ಜೊತೆಲೆ ಊಟ ಮಾಡ್ತಾರೆ, ಡ್ರಿಂಕ್ಸ್ ಕುಡಿತಾರೆ, ಚುಚ್ಚಿ ಸಾಯಿಸಿ ಮೋರಿಗೆ ಹಾಕ್ಬಿಟ್ಟಿರ್ತಾರೆ. ಯಾರು? ಜೊತೆಲಿ ಊಟ ಮಾಡೋರು, ಜೊತೆಲಿ ಕುಡ್ದವ್ರು, ತಿಂದವರು, ಒಂದೇ ತಟ್ಟೆಲಿ ಹಣ್ಣು ತಿಂದವರು ಏನ್ ಮಾಡ್ತಾರೆ? ಚುಚ್ಚಿ ಸಾಯಿಸಿ ಮೋರಿ ಒಳಗೆ ಹಾಕಿ ತುರ್ಕಿ ಹೋಗ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಬೈದು ಹೊಡೆದು, ನಿನಗೋಸ್ಕರ ಆಗಿರ್ಬೋದು, ನಿನ್ನ ಮಕ್ಕಳಿಗೋಸ್ಕರ ಆಗಿರ್ಬೋದು, ಒಳ್ಳೇದನ್ನು ಹೇಳೋರ್ನ ನಾವು ಯಾವತ್ತೂ ಅವಮಾನಿಸಬಾರ್ದು. ಯೋಚನೆ ಮಾಡಿ ಈ ಮಾತನ್ನ. ನಮ್ಮ ಜೀವಿತಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾರಾದ್ರೂ ಒಳ್ಳೇದು ಹೇಳಿದ್ರೆ ನಮ್ಮ ತಲೆ ಬೇಡ ಅನ್ನಬಾರ್ದು. ಒಂದು ವೇಳೆ ನಮ್ಮ ತಲೆ ಬೇಡ ಅಂತು ಅಂದ್ರೆ ಅದು ಯಾರ ಮಾತಾಗಿದೆ? ದೇವರ ಮಾತು. ದೇವರ ಮಾತನ್ನ ತಿರಸ್ಕಾರ ಮಾಡ್ತಾ ಇದ್ದೀನಿ. ಈ ಮನುಷ್ಯನ ಹೇಳುವನು ಪ್ರಾಮುಖ್ಯವಲ್ಲ, ಈ ಮಾಯಿಂದ ಬರ್ತಾರಂತ ಮಾತಾಡೋದು ದೇವರ ಮಾತು. ನೋಡಿ, ಸದುಪದೇಶ ಅಂದ್ರೆ ಯಾರ ಮಾತು? ಮನುಷ್ಯನ ಮಾತಾ? ದೇವರ ಮಾತು. ದೇವರ ಮಾತು ಎಷ್ಟು ಅದ್ಭುತವಾದಂದ್ರೆ ದಾವೀದನು ಹೇಳ್ತಾ ಇದ್ದಾನೆ. ಯಾರಲ್ಲಿ ನಾತನನ್ನು ನೋಡಿದ್ದೇನೆ, ಒಂದು ತಪ್ಪು ಮಾಡ್ತಾನೆ ದಾವೀದನು. ಒಂದು ತಪ್ಪು ಮಾಡಿದಾಗ ನಾತನನ್ನು ಹೋಗ್ತಾನೆ ಪ್ರೇರೆ. ನಾತನನ್ನು ಹೋಗಿ ಒಂದು ಉಪನ್ಯಾಸ ಹೇಳ್ತಾನೆ, ಒಂದು ಕಥೆಯನ್ನು ಹೇಳ್ತಾನೆ ಪ್ರೇರೆ. ಒಂದು ಊರಲ್ಲಿ
ದಾವಿದನು ಏನ್ ಮಾಡ್ತಾನೆ ಅಂದ್ರೆ, ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ. ದಾವಿದನು ಒಂದು ತಪ್ಪನ್ನ ಮಾಡ್ತಾನೆ. ಒಂದು ಜೊತೆಲಿರುವಂತ ಸಿಪಾಯಿನ ಹೆಂಡತಿಯನ್ನು ಇಷ್ಟಪಟ್ಟು ಆತನ ಗಂಡನನ್ನು ಏನ್ ಮಾಡ್ತಾನೆ, ಕೊಲೆ ಮಾಡಿಸ್ತಾನೆ. ಕೊಲೆ ಮಾಡಿಸಿದಾಗ ನಾಥನ ಎಂಬುವಂತ ಭಕ್ತನ ಮೂಲಕ ದೇವ್ರು ಕಳಿಸ್ತಾರೆ. ದೇವ್ರು ಕಳಿಸಿ ದಾವಿದನಿಗೆ ಎಚ್ಚರಿಸ್ಬಿಟ್ಟು ಬಾ, ಅವನಿಗೆ ಬರುವಂತ ಶಾಪಗಳನ್ನ ಹೇಳ್ಬಿಟ್ಟು ಬಾ ಅಂತ ಕಳಿಸಿದಾಗ ದಾವಿದನ ಮುಂದೆ ಹೋಗಿ ನಿಂತ್ಕೋತಾನೆ. ಬೇರೆ ಯಾರು? ನಾಥನನ್ನು ಹೋಗಿ ನಿಂತ್ಕೊಂಡು, ದಾವಿದನೇ, ಒಂದು ಊರಲ್ಲಿ ಒಬ್ಬ ಐಶ್ವರ್ಯವಂತನ ಇರ್ತಾನೆ, ಒಬ್ಬ ಬಡವನ ಇರ್ತಾನೆ. ಐಶ್ವರ್ಯವಂತನ ಹತ್ರ ಬಹಳ ಕುರಿಗಳಿರ್ತದೆ, ದನಗಳಿರುತ್ತೆ, ಹಸುಗಳಿರುತ್ತೆ, ಎಲ್ಲ ಇರುತ್ತೆ. ಕುರಿ ಒಂದೇ ಒಂದು ಒಬ್ಬ ಬಡವನ ಹತ್ರ ಇರುತ್ತೆ. ಒಬ್ಬ ಬಡವನ ಹತ್ರ ಒಂದೇ ಒಂದು ಕುರಿ ಇರುತ್ತೆ. ಆ ಐಶ್ವರ್ಯವಂತನ ಹತ್ರ ಏನಿರುತ್ತೆ? ಬಹಳ ಇರುತ್ತೆ. ಆ ಐಶ್ವರ್ಯವಂತನ ಮನೆಗೆ ಒಬ್ಬ ನೆಂಟರು ಬರ್ತಾನೆ, ಒಬ್ಬ ಪ್ರಯಾಣಿಕನ್ ಬರ್ತಾನೆ. ಬಂದಿದ್ದ ತಕ್ಷಣ ಈ ದಾವಿದನ್ ಈ ಐಶ್ವರ್ಯವಂತನ ಏನ್ ಮಾಡ್ತಾನೆ ಅಂತ ಅಂದ್ರೆ, ತನ್ನಲ್ಲಿರುವಂತ ಕುರಿಯನ್ನು ಒಂದನ್ನು ತೆಗೆದುಕೊಂಡು ಆತನಿಗೆ ಆಹಾರ ಮಾಡದೆ, ಈ ಬಡವನ ಮನೆಯಲ್ಲಿ ಒಂದೇ ಒಂದು ಇರುತ್ತಲ್ಲ ಆ ಕುರಿನ ಕುಯಿಸಿ ಔತಣ ಮಾಡಿಸ್ತಾನೆ. ಆ ಕುರಿ ಏನಾಗಿತ್ತು ಗೊತ್ತಾ? ಆ ಕುರಿ ಆತನ ಜೊತೆ, ಆ ಒಂದು ಬಡವನ ಜೊತೆ ತಿಂತಾ ಇತ್ತು, ಕುಡಿತಾ ಇತ್ತು, ದ್ರಾಕ್ಷರಸ ಕುಡಿತಾ ಇತ್ತು, ಮತ್ತು ಮಲ್ಕೋಬೇಕಾದ್ರೆ ಎದೆಲ್ಲ ಅಪ್ಪ ಮಲ್ಕೋತಾ ಇತ್ತು. ಅಂತ ಕುರಿನ ಹೊಡೆದಿ ಔತಣ ಮಾಡಿಸ್ತಾ. ಇದಕ್ಕೆ ಏನ್ ಮಾಡ್ಬೇಕು ಅಂತ ರಾಜನೇ ಅಂದಾಗ ದಾವಿದನ ಹೇಳಿದ್ರೆ ಗೊತ್ತಾ, ಅವನು ಸಾಯಬೇಕು, ಯಾಕಂದ್ರೆ ತನ್ನಲ್ಲಿರುವಂತದ್ದನ್ನು ತೆಗೆದುಕೊಳ್ಳದೆ ಇನ್ನೊಬ್ಬನ ತೋರ್ಸ್ಕೊತಾ ಇದ್ದಾನೆ ಅಂತ ಹೇಳಿದಾಗ, ಆ ತಪ್ಪನ್ನು ಮಾಡಿದ ಯಾರು ಗೊತ್ತಾ? ದಾವಿದನೇ, ನೀನು ಹೆಂಡತಿ ಇದ್ದಾರೆ, ಎಲ್ಲ ಇದೆ, ಎಲ್ಲ ಕೊಟ್ಟಿದ್ದೀನಿ ನಾನು, ಇನ್ನೇನ್ ಕಡಿಮೆ ಆಗಿತ್ತು ನನಗೆ? ಬೇರೆ ವಸ್ತುನ ಯಾಕೆ ಇಷ್ಟಪಟ್ಟೆ? ಆ ಸಿಪಾಯಿ ಒಂದೇ ಒಂದು ಹೆಂಡತಿ ಇತ್ತಯ್ಯ, ಆ ಸಿಪಾಯಿ ಒಂದೇ ಒಂದು ಹೆಂಡತಿ, ಅವಳನ್ನ ಬಯಸುವಂಥದ್ದು ಏನಿತ್ತು? ನಿನ್ನ ಹೆಂಡತಿ ಇಲ್ಲದಂಥದ್ದು ಏನಿದೆ? ಯಾಕೆ ಅವಳನ್ನ ಬಯಸಿ ನೀನು ಈ ತರ ಮಾಡಿದೆ ಅಂತ ಎಚ್ಚರಿಸಿದಾಗ ಎಂಥ ಅದ್ಭುತ ಪ್ರೇರೆ! ಏನ್ ಹೇಳ್ತಾನೆ ದಾವಿದನು? ಪಶ್ಚಾತ್ತಾಪ, ಸಡನ್ ಪಶ್ಚಾತ್ತಾಪ ಪಡ್ತಾನೆ. ರಾಜ ತಗ್ಗಿಸ್ಕೊತಾ ಇದ್ದಾನೆ. ದೇವರು ನೋಡಿದ್ರು ಪ್ರೇರೆ, ದೇವರು ಆತನನ್ನು ನೋಡಿದ್ರು. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ನೀತಿವಂತರು ನನ್ನನ್ನು ಹೊಡೆಯಲಿ, ನಾತನನ್ನು ಬಂದು ಮಾತಿನ ಮೂಲಕ ಹೊಡೆದಾಗ ನೀನ್ ಯಾವನು ಹೇಳಕ್ಕೆ? ದೇವರೇ ಬಂದು ಹೇಳ್ತಾರ, ನೀನ್ ಯಾವನು ಬಂದು ಹೇಳಕ್ಕೆ ಅಂತ ಹೇಳದ್ನ? ಎಲ್ಲ ಪ್ರೇರೆ. ಹೊಡಿಲಿ, ನೀತಿವಂತನ ಹೊಡಿಲಿ, ನನ್ನ ಒಳ್ಳೇದಕ್ಕೋಸ್ಕರ ನೀನು ಸಾಯಬೇಕು ಅಂತಾರೆ ಪ್ರೇರೆ ದೇವರು. ಅವನು ಪಶ್ಚಾತ್ತಾಪ ಪಟ್ಟಾಗ ಏನಾಯ್ತು ಗೊತ್ತಾ? ಅವನ ಮನಸ್ಸು, ದೇವರ ಮನಸ್ಸು ಕರ್ಗೋಯ್ತು ಪ್ರೇರೆ, ದೇವರ ಮನಸ್ಸು ಕರ್ಗೋಯ್ತು. ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ಆತನ ಬಿಟ್ಕೊಡಿ. ಸಣ್ಣ ಪುಟ್ಟ ಪ್ರಾಣ ಹೋಗೋದು ಮುಖ್ಯ ಅಲ್ಲ, ಸಣ್ಣ ಪುಟ್ಟ ಶಿಕ್ಷೆ ಕೊಡೋದು ಮುಖ್ಯ ಅಲ್ಲ. ಸಣ್ಣ ಪುಟ್ಟ ಕೊಟ್ಟು ಪಶ್ಚಾತ್ತಾಪ ಪಡ್ಬೇಕು, ನೆಕ್ಸ್ಟ್ ಆ ತಪ್ಪನ್ನ ಮಾಡಬಾರ್ದು ಅನ್ನುವಂಥದ್ದೇ ತಂದೆಯ ಆಸೆ ಪ್ರೇರೆ. ಎಂಥ ಒಳ್ಳೆ ತಂದೆ ಪ್ರೇರೆ, ಎಂಥ ತಂದೆ ಪ್ರೇರೆ ಅನ್ಸ್ತಿರೋದು. ಈ ಲೋಕದಲ್ಲಿ ಭಯಂಕರವಾದಂಥ ಕಷ್ಟಗಳು, ರೋಗಗಳು, ಸಮಸ್ಯೆಗಳು ಬಂದು ಹೆಂಗಾದ್ರು ನೀನು ನನ್ನ ತಂದೆ 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 ಅಂತ ನಾನು ನಿನ್ನ ಹತ್ರನೇ ಇರ್ಬೇಕಣ್ಣ, ನೀನು ನನ್ನ ಹತ್ರ ಇರ್ಬೇಕಣ್ಣಮ್ಮ, ನೀನು ನನ್ನ ಹತ್ರ ಇರಬೇಕು. ನೀನೊಂದು ವೇಳೆ ದೂರ ಆದ್ರೆ ನೀನು ಸಿಗಲ್ಲ. ಏನ್ ಪ್ರೇರೆ? ಮಕ್ಕಳ ಹತ್ರ, ಮಕ್ಕಳುಗಳು ತಂದೆ ತಾಯಿ ಹತ್ರ ಬರ್ತಾರೆ, ಅಮ್ಮ ನಮ್ಗೆ ಆ ತಿಂಡಿ ಇಷ್ಟ, ನನಗೆ ಆ ತಿಂಡಿ ಕೊಡ್ಸೋದು. ಬೇಡ್ತಾ ಇರ್ತಾರೆ, ಕಾಡ್ತಾ ಇರ್ತಾರೆ, ಎಲ್ಲೋದ್ರೂ ಹಿಂದೆ ಬರ್ತಾರೆ, ಮುಂದೆ ಬರ್ತಾರೆ, ಬಿಡ್ತಾ ಇಲ್ಲ. ತಾಯಿ ನೋಡಕ್ಕಾಗಿ ತಗೊಳಪ್ಪ, ತಗೊಂಡೋಗಿ ತಿಂಡಿ ತಿನ್ಕೊಂಡು ಬಾಪ ಅಂದ್ರೆ ತಿಂಡಿ ತಿನ್ಕೊಂಡು ಬರ್ತಾವರು, ಎತ್ಕೊಂಡು ತಿಂಡಿ ಅಮ್ಮ ಮಜವಾಗಿ ತಿನ್ಕೊಂಡು ಅವ್ರು ಕರೆದ್ರು ಜೀರ್ಣ ಆದ್ರು ಬರ್ತಾ ಇಲ್ಲ, ಯಾಕಂದ್ರೆ ಬೇಕಾಗಿದ್ದೇನಾಯ್ತು, ಸಿಕ್ಬಿಡ್ತು, ಹೋಗ್ಬಿಟ್ರು. ಲೋಕದ ತಂದೆಗಳಿಗೆ ಮಹಾ ತಂದೆ ಆಗ್ತೈತಿ, ತಾಯಿಗಳಿಗೆ ಮಹಾ ತಾಯಿ ಬಿಡ್ತು. ನೀತಿವಂತನು ನನ್ನನ್ನು ಹೊಡೆಯಲಿ, ನನ್ನ ಆತ್ಮವನ್ನು ರಕ್ಷಿಸಲಿ. ಏನ್ ಹೇಳ್ತಾರೆ? ಕಳೆದ ವಾರ ನಾವು ಒಂದು ವಚನ ನೋಡ್ತೇವೆ, ಬೆತ್ತವನ್ನು ಹಿಡೆ ಶಿಕ್ಷಿಸು, ಅವನ ಆತ್ಮವನ್ನು ಕಾಯಿ. ಶರೀರ ಹೋದ್ರೆ ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು. ಶರೀರ ಬದುಕಿಸುವಂಥದ್ದು ಆತ್ಮವೇ. ಮಾಂಸವು ಯಾವುದಕ್ಕೂ ಬರೋದಿಲ್ಲ. ಈ ಮಾಂಸಕ್ಕೆ ಹುಳ ಬೀಳುತ್ತೆ, ಬೆಂಕಿ ಸುಡುತ್ತೆ, ಸರ್ವನಾಶ ಆಗುತ್ತೆ. ಒಳಗಡೆ ಇರುವಂತ ಪರಮಾತ್ಮನ ಆತ್ಮ, ಆ ದೇವ್ರ ಹತ್ರ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬೆತ್ತದಿಂದ ಹೊಡೆ, ಅವನ ಆತ್ಮವನ್ನು ಕಾಯಿ. ಒಬ್ಬ ತಂದೆ ಒಬ್ಬ ತಾಯಿ ಮಗನನ್ನ ಹೊಡಿತಾನೆ ಅಂತಂದ್ರೆ ಎಂತಕ್ಕೆ? ದ್ವೇಷ ಇರೋದಕ್ಕ? ಆತ್ಮವನ್ನು ಕಾಪಾಡೋದಕ್ಕೆ. ಎಂತ ಹೇಳಿ? ನಿನ್ನ ವಯಸ್ಸಿನವರು ಭಯಂಕರವಾದ ರೀತಿಯಲ್ಲಿ ಸರ್ವನಾಶ ಆಯ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಹೊಡಿತೀನಿ ಅಂತ ಈ ಭೌತಿಕವಾದ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಮಕ್ಕಳನ್ನು ಕುರಿತು ಜಾಗ್ರತೆ. ಮತ್ತೆ ದೇವರು ನಮ್ಮನ್ನು ಎಷ್ಟು ಜಾಗ್ರತೆಯಿಂದ ನೋಡಿಕೊಳ್ಳುವವರಾಗಿದ್ದಾರೆ. ಜ್ಞಾನೋಕ್ತಿಗಳು 4:4. ಜ್ಞಾನೋಕ್ತಿಗಳು 4:4. ತಂದೆಯು, ಮಗನೇ, ಬುದ್ಧಿವಾದಗಳನ್ನು ಅನುಸರಿಸಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶವನ್ನು ಎಷ್ಟೇ ಓದ್ತಾರೆ? 4. ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು. ತಂದೆಯು ಮಕ್ಕಳನ್ನು ಹೇಳ್ತಾ ಇದ್ರೆ, ಮಗನೇ,
ನಿನ್ನ ಮನಸ್ಸೈತಲ್ಲ, ನನ್ನ ಮಾತು ಏನ್ ಮಾಡ್ಬೇಕು? ತೆಗೆದುಕೊಳ್ಳಲು ಕ್ಯಾಚ್ ಮಾಡ್ಬೇಕು. ನಿನ್ನ ಮನಸ್ಸು ಇರುತ್ತಲ್ಲ, ಅದು ಭಯಂಕರವಾದ ರೀತಿಯಲ್ಲಿ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು? ನನ್ನ ಮಾತುಗಳನ್ನೆಲ್ಲ ತುಂಬಿದ್ರೆ ಏನಾಗುತ್ತೆ? ಈ ಕೆಟ್ಟದೆಲ್ಲ ಹೋಗುತ್ತೆ ಕಣ್ರಿ, ಕೆಟ್ಟದೆಲ್ಲ ಹೋಗುತ್ತೆ, ಅಜ್ಞಾನ ಹೋಗುತ್ತೆ, ಅವಿಧೇಯತೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಬೇಕಂತೆ. ನೋಡಿ, ಬೇರೆ ಒಂದು ಸ್ಪಾನರ್ ಇರುತ್ತೆ, ನಟ್ಟು ಬೋಲ್ಟ್ ಇರುತ್ತೆ. ಅನೇಕ ಕಡೆ ಪಂಚರಾದಾಗ ಏನ್ ಮಾಡ್ತಾ ಇರ್ತಾರೆ, ಅದನ್ನ ತಿರುಗಿಸಿ ಲೂಸ್ ಮಾಡಿ ತೆಗಿತಾರೆ, ಹೌದಾ? ಈಗ ಆ ಸ್ಪಾನರ್ ಏನಾಗಿದೆ? ಆ ಸ್ಪಾನರ್ ಗಟ್ಟಿಯಾಗಿದೆ. ಈ ನಟ್ ಏನಾಗಿದೆ? ಅದನ್ನ ಲೂಸ್ ಮಾಡುತ್ತೆ. ಎಷ್ಟು ಟೈಟ್ ಆಗಿದ್ರು ಲೂಸ್ ಮಾಡುತ್ತೆ. ದೇವರೇನಾಗಿದ್ದಾರೆ? ಸ್ಪಾನರ್ ತರ ಆಗಿದ್ದಾರೆ. ಇವಾಗ ಆತನ ಮಾತೇನಾಗಬೇಕು? ನಮ್ಮ ಮನಸ್ಸನ್ನ ಬೋರ್ಡ್ ತರ ಹಿಡ್ಕೊಂಡ್ರೆ ಏನಾಗುತ್ತೆ? ಹೆಂಗ್ ಬೇಕು ತಿರುಗುತ್ತೆ. ದೇವ್ರ ಮಾತನ್ನ ಕೇಳಿದ್ರೆ ತಿರ್ಗಾಲ, ನಾನು ಹಂಗೆ ಇರ್ತೀನಿ ಅಂತಂದ್ರೆ ಏನಾಗುತ್ತೆ? ಒಂದ್ಸಾರಿ ಏನಾಗಿದೆ ಗೊತ್ತಾ, ನನ್ನ ಗಾಡಿ ಇಂಜಿನ್ ಪ್ರಾಬ್ಲಮ್ ಆದಾಗ ನೆಟ್ ಸ್ಲಿಪ್ ಆಯ್ತು. ಹೊಡೆದ್ರು ಅಂದ್ರೆ ಬೇರೆ ಅರ್ಧ ಇಂಜಿನ್ ಕೆಲಸಕ್ಕೆ ಬಂದ್ಬಿಡ್ತು. ಏನಾಯ್ತು? ಹೊಡೆದು ಇಂಜಿನ್ ಕೆಲಸಕ್ಕೆ ಬಂದ್ಬಿಡ್ತು. ಲಾಸ್ಟ್ ನೆಟ್ಟೇ ವೇಸ್ಟ್ ಆಗೋಯ್ತು. ಕಟ್ ಮಾಡಿ ಎಸ್ತು. ಏನಾಯ್ತು ಹೇಳಿ? ದೇವರ ಮಾತಿಗೆ ತಕ್ಕನಾಗಿ ತಿರುಗಿದ್ರೆ ಹೊರಗಡೆ ಬರ್ತೀಯಾ, ನಿನಗೊಂದು ಇನ್ನೊಂದು ಜೀವನ ಸಿಗುತ್ತೆ, ತಿರ್ಗಾಲ ಆಗಿ ಬಿಟ್ಟು ಮಾಡ್ತಾರೆ. ಮಾತನ್ನ ಕೇಳಿಲ್ವಾ? ನಿನ್ನ ಮನಸ್ಸು ನನ್ನ ಮಾತನ್ನ ಕೇಳಿಲ್ವಾ? ಸ್ಲಿಪ್ ಆಯ್ತೀಯಾ? ದೇವ್ರ ಮಾತನ್ನ ಬಿಟ್ಟು ಸ್ಲಿಪ್ ಆಯ್ತೀಯ? ದೇವ್ರ ಮಾತಿಗೆ ತಿರ್ಗಲ್ವಾ? ತಿರುಗಲಿಲ್ಲ ಅಂದ್ರೆ ಭಯಂಕರವಾದ ರೀತಿಯಲ್ಲಿ ಕಟ್ ಮಾಡಿ ಎಸಿತಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ, ಕಟ್ ಮಾಡಿ ಎಸಿತಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ, ಮಾತುಗಳನ್ನ ಇಷ್ಟಪಡಿ, ನಮ್ಮ ಆತ್ಮವನ್ನು ರಕ್ಷಿಸ್ಕೊಂಡು ಆ ಪರಮಾತ್ಮನ ಬಳಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ದೇವರ ಮಾತು ನಮ್ಮ ಮನಸ್ಸಲ್ಲಿ ಹಿಡಿದುಕೋಬೇಕಂತೆ. ಆತನ ಮಾತು ಏನಾಗಿದೆ? ನಮ್ಗೆ ದಾರಿಗೆ ದೀಪ, ಬಾಳಿಗೆ ಬೆಳಕು. ಯಾರು ಪ್ರಪಂಚದಲ್ಲಿ ದೇವರ ಇಂಥ ಅದ್ಭುತವಾದಂಥ ಮಾತುಗಳು, ಸತ್ಯವೇದ ಗ್ರಂಥದಿಂದ ಬಂದಂಥ ಮಾತುಗಳು ಪ್ರಪಂಚದಲ್ಲಿ ಯಾವ್ದಾದ್ರು ಫಿಲಮ್ ಟಾಕೀಸ್ ನೋಡ್ತೀರಾ? ಸ್ಕೂಲ್ಗಳಲ್ಲಿ, ಪಾಠಗಳಲ್ಲಿ, ಯೂನಿವರ್ಸಿಟಿಯಲ್ಲಿ ಎಲ್ಲಾದ್ರೂ ಕೇಳಕ್ಕಾಗುತ್ತೆ? ಈ ಮಾತುಗಳನ್ನ ಕೇಳಕ್ಕಾಗುತ್ತಾ? ದೇವರ ಮಾತುಗಳನ್ನು ಕೇಳೋದಕ್ಕೆ ಸಾಧ್ಯನಾ? ಎಷ್ಟು ಸಭೆ ನಡೀತಾ ಇದೆ ಇವತ್ತು ಭಾನುವಾರ ಎಷ್ಟು ಲಕ್ಷ ಜನ ಬೋಧಕರು ವಾಕ್ಯನ ಹೇಳ್ತಾ ಇದ್ದಾರೆ. ಈ ಮಾತುಗಳ ಹೊರತು ಕೆಲವೊಂದು ಇರುತ್ತೆ, ತಪ್ಪಾಗಿರುತ್ತೆ, ವ್ಯರ್ಥವಾದದ್ದು ಇರುತ್ತೆ ಮಾತುಗಳು. ಅದು ಬೇಡ ನಮಗೆ. ದೇವರ ಬಾಯಿಂದ ಬಂದಂತ ಮಾತು ಇದು ಇದ್ದಾಗಿ ಹೇಳಿ ಅನೇಕ ಆತ್ಮಗಳನ್ನು ರಕ್ಷಿಸುವಂತ ಮಾತುಗಳು, ನಡವಳಿಕೆಗಳನ್ನು ಸರಿ ಮಾಡುವಂತ ಮಾತುಗಳು ಎಲ್ಲಾದ್ರೂ ಕೇಳೋದಕ್ಕೆ ಸಾಧ್ಯನಾ? ಎಲ್ಲೂ ಸಾಧ್ಯ ಇಲ್ಲ. ದೇವರ ಮಾತು ಇದು. ನಿನ್ನ ತಂದೆ ತಾಯಿನ ಒಳ್ಳೆ ರೀತಿ ನೋಡ್ಕೊಳಪ್ಪ, ನಿನ್ನ ತಂದೆ ತಾಯಿ ನಿನ್ನ ಹೊಡೆದಾಗ ನೀನು ಸನ್ಮಾನಿಸಪ್ಪ. ಯಾವ ಕಾಲೇಜಲ್ಲಿ ಹೇಳಲ್ಲ, ಫಿಲಮ್ ಟಾಕೀಸಲ್ಲ, ಏನು ಹೇಳಲ್ಲ. ಇನ್ನು ಎಲ್ಲ ಉಲ್ಟಾನೇ ಪ್ರೇರೆ, ಎಲ್ಲ ಉಲ್ಟಾ. ಚಿಕ್ಕ ಗೊಂಬೆ ಆಟ ನೋಡ್ತೀರಾ? ಗೊಂಬೆ ಆಟ ಗನ್ನನ್ನು ಶೂಟ್ ಮಾಡಿ ಸಾಯಿಸುವಂಥದ್ದು. ಇನ್ನು ಮಕ್ಕಳು ಕಿತ್ತಾಡ್ಬೇಡ್ರಿ ಕಂಡ್ರು, ಸುಮ್ಮನೆ ಇರೋದ್ರೆ ಕೇಳ್ತಾರ? ಗೊಂಬೆ ಕಿತ್ತಾಡ್ತಾರೆ. ನಿಜವಾದ ಮನಸ್ಸು ನಾವೇ ಕಿತ್ತಾಡ್ಬಾರ್ದು. ಏನು ಮನೇಲಿ ಬುದ್ಧಿ ಇದ್ದ? ಗೊಂಬೆ ತೋರಿಸಿದ್ದೀನಿ, ಕಿತ್ತಾಡಿ ಸಾಯಿದೆ ಅಂತ. ಸೀರಿಯಲ್ ತೋರಿಸ್ದೆ ಪ್ರೀತಿ ಪ್ರೇಮ ಮಾಡಿ ಓಡೋದು ಅಂತ. ಸಿನಿಮಾ ತೋರಿಸ್ದೆ ಕೊಂದಾಡಿ ಸಾಯಿದೆ ಅಂತ. ಇದನ್ನೆಲ್ಲ ತೋರಿಸೋದು ನಾನು ಹೆಂಗಮ್ಮ ಇರ್ಲಿ? ಆಯ್ತಾ ಹೆಂಗಮ್ಮ ನನ್ನ ಕೈಯಲ್ಲಿ? ನಿನ್ನ ಕೈಯಲ್ಲೇ ಹತೋಟಿಲಿ ಇಟ್ಕೊಳಕ್ ಆಯ್ತಲ್ಲ ನಿನ್ ಶರೀರ? ನೀನೇ ನೋಡ್ತಾ ಇದ್ಯಾ, ನನ್ನನ್ನು ತೋರಿಸ್ತಾ ಇದ್ಯಾ? ಬುದ್ಧಿ ಕಲಿ ಅಂದ್ರೆ ಎಲ್ಲಮ್ಮ ಕಲಿತಾ ಇದ್ದೀನಿ. ಎಲ್ಲಿ ಕಲಿಯಕ್ಕಾಗತ್ತೆ? ನಾಯಿ ಮುಂದೆ ಮಾಂಸ ಹಾಕಿ ತಿನ್ಬೇಡ ಅಂದ್ರೆ ಕೇಳುತ್ತಾ? ಸಿಂಹದ ಮುಂದೆ ನೀನ್ ಕಾಣಿಸ್ಕೊಂಡು ಅಕ್ಕ ಬರಬೇಡ ಅಂದ್ರೆ ಬಿಡುತ್ತಾ? ಆಗಲ್ಲ ಪ್ರೇಮೆ, ಆಗಲ್ಲ. ದೇವರ ಮಾತು ನಮ್ಮ ಮನಸ್ಸನ್ನು ಏನ್ ಮಾಡ್ಬೇಕು? ಕ್ಯಾಪ್ಚರ್ ಮಾಡ್ಕೋಬೇಕು. ಮುಂದೆ ನೋಡ್ಕೊಂಡ್ರೆ, ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು. ದೇವರ ಮಾತನ್ನು ಕೈಗೊಂಡು ನಡೆದ್ರೆ ಏನಾಗುತ್ತದೆ? ಸುಖ. ಎಂತ ಸುಖ? ಲೋಕದಲ್ಲಿ ಏನ್ ಸುಖ ಅಂತೀರಿ? ಲೋಕದಲ್ಲಿ ಏನ್ ಸುಖ? ನಾನು ಅನುಭವಿಸ್ತೀನಿ ಅಂತೀರಿ ಆ ಸುಖ. ಒಂದು ದಿವಸ ರೋಡಲ್ಲಿ ಬೀದಿಯಲ್ಲಿ ನನ್ನ ಕಣ್ಣೀರು ಒರೆಸೋರು ಯಾರು ಇಲ್ಲದೆ ಪೇಪರ್ ಆಯುವಂತರ ನನ್ನ ಗೋಣಿ ಚೀಲ ಎತ್ಕೊಂಡು ಹೋಗುವಂತ ಇರುವಂತ ದುಃಖದಲ್ಲಿದ್ದಂತ ನನ್ನನ್ನು ಆನಂದವಾಗಿ ಅಳುವಂತೆ ಮಾಡಿದ್ರು. ಆನಂದವಾಗಿ ಯಾರು ಮಾಡಕ್ಕಾಗುತ್ತೆ? ಆತನ ಮಾತು ಕೇಳಿ ನಡೆಯುವಾಗ ಸುಖವಾಗಿ ನನ್ನ ಮಾತನ್ನು ನೀವು ಕೇಳಿಸಿದ್ರೆ ಸುಖ. ಆತ್ಮಕ್ಕೆ ಸುಖ ಪ್ರೇರೆ, ದೇಹಕ್ಕೆ ಕಷ್ಟ ಇರ್ಬೋದು. 10 ವರ್ಷ ಕಷ್ಟ ಇದೆ. ಸಾಲ ಇದೆಯಾ? ಪರವಾಗಿಲ್ಲ. ಕಷ್ಟ ಇದೆಯಾ? ರೋಗ ಇದೆಯಾ? ಪರವಾಗಿಲ್ಲ. ನೀನು ಒಳಗಡೆ ಒಂದು ಆತ್ಮ ಐತಲ್ಲ, ದೇಹ ದಿನ ಕುಂದುತ್ತಾ ಇದ್ದರೂ ಆತ್ಮ ಬಲಿಷ್ಠವಾಗ್ತಾ ಇದೆ, ಪವರ್ಫುಲ್ ಆಯ್ತಾ ಇದೆ. ಆತ್ಮ ಪ್ರಾಮುಖ್ಯ ತಾನೆ. ಹಾಗೆ ಹೇಳಿದ್ನಲ್ಲ, ಯೋಹಾನ 6:63, ಬದುಕಿಸುವಂಥದ್ದು ಆತ್ಮ. ಶರೀರಕ್ಕೆ ನೋವು ಬರ್ಬೋದು, ಕಷ್ಟ ಬರ್ಬೋದು, ಸಮಸ್ಯೆ ಇರ್ಬೋದು, ಬಿಡುಗಡೆ ಸಿಗ್ತಾ ಇರ್ಬೋದು. ಆತ್ಮಕ್ಕೇನಾಗಿದೆ? ಬಿಡುಗಡೆ ಸಿಕ್ಕಿದೆ. ಹುಟ್ಟಿದಾತನು ದೇವರು ನಿಜವಾಗ್ಲೂ ಅದ್ಭುತನೂ ಬೇರೆ. ಆತ್ಮಕ್ಕೆ ಬಿಡುಗಡೆ. ಒಂದ್ ವೇಳೆ ಈ ಮಾತನ್ನು ತಿರಸ್ಕಾರ ಮಾಡಿದ್ರೆ ದೇವರು ಹೇಳ್ತಾ ಇದ್ದಾರೆ ಬೇರೆ. ನೋಡಿಬೋಣ. ಅದೇ ಜ್ಞಾನೋಕ್ತಿಗಳಲ್ಲಿ ಕೆಲವು ಜ್ಞಾನೋಕ್ತಿಗಳು 19:27. ಮಗನೇ,
ಹಾ. ಮಗನೇ ಬುದ್ಧಿವಾದವನ್ನು ಮಗಳೇ ಪುಟ ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶ ಕೇಳುವುದನ್ನೇ ಬಿಟ್ಟು ಬಿಡು. ಉಪದೇಶವನ್ನು ಕೇಳುವುದೇ ಬಿಟ್ಟು ಹೇಳಿ ಕೆಲವರಿಗೆ ಏನಾಗ್ಬಿಟ್ಟಿರ್ತದೆ, ಬೇಜಾರೇ ಆಗ್ಬಿಟ್ಟಿರ್ತದೆ. ಮಕ್ಕಳಿಗೆ ಎಷ್ಟು ಹೇಳಿದ್ರು ಮಾತು ಕೇಳಿದ್ರೆ ಅಯ್ಯೋ ಏನಾದ್ರು ಮಾಡ್ಕೊಂಡು ಸತ್ತೋಗು, ಏನಾದ್ರು ಮಾಡ್ಸೋದ ನನ್ನ ಮುಂದೆ ಬದುಕಿರೋದೇ ನಿಮ್ಗೆ ಯೋಗ್ಯತೆ ಇಲ್ಲ, ನೀನು ನನ್ನ ಮಾತು ಕೇಳಿಲ್ಲ ಅಂದ್ರೆ ಏನು ಹೇಳಿ ಉಪದೇಶ ಕೇಳೋದೇ ಬಿಟ್ಬಿಡು. ಯಾಕೆ ಸುಮ್ಮನೆ ನನ್ನ ಬಾಯಿ ಬಡಿಸಿ ನಾನು ಹೇಳ್ತಾ ನೀನು ಕೇಳಿದೆ, ನೀನು ಕೇಳ್ತಾ ಇಲ್ಲ, ನಾನು ಹೇಳೋದು ನೀನು ಕೇಳ್ತಾ ಇಲ್ಲ ಅಂದ್ರೆ ದೇವ್ರು ನೊಂದುಕೊಂಡು ಹೇಳುವಂತ ಮಾತು ಗೊತ್ತಾ? ಮತ್ತೊಂದ್ಸಲ ಹೇಳೋಣ ಮತ್ತೆ, ಮಗನೇ ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ವಾ ಬುದ್ಧಿವಾದಗಳನ್ನು? ದೇವರ ಬುದ್ಧಿ ಮಾತು ಪ್ರಿಯರೇ, ಅಷ್ಟು ದೊಡ್ಡ ದೇವರು ಇಷ್ಟು ಚಿಕ್ಕ ಮಾನವರಿಗೆ ಬುದ್ಧಿ ಮಾತು ಹೇಳೋದಂದ್ರೆ ನಿಜವಾಗ್ಲೂ ಅದೃಷ್ಟಶಾಲಿ ಪ್ರಿಯರೇ. ನಾವೇನಾಗಿದ್ದೇವೆ? ಅದೃಷ್ಟಶಾಲಿಗಳು. ಅಷ್ಟು ದೊಡ್ಡ ದೇವರು, ಎಷ್ಟು ದೊಡ್ಡ ದೇವರು! ಆಕಾಶವನ್ನು ಉಂಟು ಮಾಡಿದಂಥ ದೇವರು, ಸರ್ವಲೋಕವನ್ನು ಉಂಟು ಮಾಡಿದಂಥ ದೇವರು, ಕೋಟ್ಯಾಂತರ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು, ಇವ್ರನ್ನ ಉಡ್ಸಿದ ತಕ್ಕನಾಗಿ ಆಹಾರ ಕೊಡ್ತಾ ಇರೋಂಥ ದೇವರು, ಹೆಂಡತಿನ ಕೊಡ್ತಾ ಇದ್ದಾರೆ, ಮಕ್ಕಳನ್ನ ಕೊಡ್ತಾ ಇರೋಂಥ ದೇವರು. ಏನ್ ಹೇಳ್ತಾ ಇದ್ದಾರೆ ಹೇಳಿ? ಮಗನೇ ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶ ಕೇಳುವುದನ್ನೇ ಬಿಟ್ಟು ಬಿಡು. ಉಪದೇಶವನ್ನು ಕೇಳುವುದಕ್ಕೆ ಬಿಟ್ಟು ಬಿಡು. ಇದು ಸಂತೋಷದಿಂದ ಹೇಳ್ತಾ ದೇವರು ವೇದನೆ ಕೇಳಿ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂದ್ರೆ ಎಂತಕಪ್ಪ ಕೇಳ್ತಾ ಇದ್ದೀನಿ? ನೀನು ಮಾರ್ಪಾಡು ಅಂತ ಇಲ್ಲ, ನೀನು ಬದಲಾವಣೆ ಆಗ್ತಾ ಇಲ್ಲ, ನಿನ್ನ ಜೀವಿತ ಇರೋ ರೀತಿಲೇ ಇದೆ ಅಂದ್ರೆ ಕೇಳಿ ಏನಪ್ಪ ಪ್ರಯೋಜನ? ಇದಕ್ಕಿಂತ ಸುಮ್ಮನೆ ಇದ್ಬಿಡು, ಸುಮ್ಮನೆ ಇರು. ಎಷ್ಟು ಅದ್ಭುತವಾದಂಥ ಮಾತುಗಳು ದೇವರು ಪ್ರೇಮ, ಎಷ್ಟು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಎಷ್ಟು ಯಾಕೆ ತಾಳ್ಮೆಯಿಂದ ಇದ್ದಾರೆ, ಯಾಕೆ ತಾಳ್ಮೆಯಿಂದ ಇದ್ದಾರೆ? ಏನು ಸಿಗುತ್ತೆ ನನ್ನಿಂದ? ಏನು ಸಿಗುತ್ತೆ ನಿಮ್ಮಿಂದ? ಏನು ಸಿಗುತ್ತೆ ದೇವ್ರಿಗೆ? ದೇವರಿಂದ ನಿಮಗೆ ಲಾಭನ, ಆತನ ಲಾಭನ? ಏನ್ ಬೇಕೇಳಿ? ಎಷ್ಟು ಕೋಟ್ಯಾಂತರ ರೂಪಾಯಿ ರೇಷನ್ ಆಗ್ತಾ ಇದ್ದಾರೆ, ಸೂರ್ಯನ ಬೆಳಕು, ಗಾಳಿ, ಎಲ್ಲರಿಗೂ ಸರಿ ಸಮಾನವಾಗಿ ಕೊಡ್ತಾ ಇದ್ದಾರೆ ದೇವರು. ಏನಾದ್ರು ಲಾಭ ಆಯ್ತಾ? ಏನಾದ್ರು ಬಿಲ್ ಕಟ್ತಾ ಇದೀವಿ ನಾವು? ಕರೆಂಟ್ ಬಿಲ್ ಕಟ್ತಾ ಇದ್ವಾ? ಸೂರ್ಯನ ಬಿಲ್ ಕಟ್ತಾ ಇದೀವ? ಗಾಳಿ ಬಿಲ್ ಕಟ್ತಾ ಇದೀವ? ಏನು ಕಟ್ತಾ ಇಲ್ಲಲ್ಲ ಪ್ರೇಮಿ. ಎಲ್ಲ ದೇವ್ರ ಹತ್ರ ದೋಚ್ಕೋತಾನೆ ಇದೀವಿ, ದೇವ್ರು ಏನು ಕೊಡ್ತಾ ಇಲ್ಲ. ನನ್ನ ಮಾತನ್ನ ಕೇಳಿ ಸಾಕು, ನೀವು ಏನು ಬೇಡ ನನಗೆ, ನಿನ್ನಿಂದ ಏನು ಬೇಡಪ್ಪ? ನಿನ್ ದಶಂಭಾಗನ ನನ್ಗೆ ಬೇಡ. ಯಾರು ಹೇಳಿದ್ರು ದಶಂಭಾಗ ಕೊಡು ಅಂತ? ಯಾವನು ಕಳ್ಳ ಇದೆ ಅಂತ ನಾವು ಮಾತ್ರ ನೀನು ಕೇಳಬೇಡ. ನಿನ್ನ ಹಣ ನನಗೆ ಬೇಡಪ್ಪ, ನಿನ್ನ ಹಣ ನನಗೆ ಬೇಡ, ನನಗೆ ನೀನು ಬೇಕು, ನನಗೆ ನೀನು ಬೇಕು. ಎಂಥ ಬೇರೆ ಈ ಲೋಕ ತಂದೆ ತಾಯಿಗಳು ನಿಜವಾಗ್ಲೂ ಯಾರೋ ಒಬ್ಬೊಬ್ರು ನಿಸ್ವಾರ್ಥವಾಗಿರ್ತಾರೆ. 99% ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಅವ್ರ ಮೂಲಕ ನಾವು ಸುಖವಾಗಿರ್ಬೇಕು ಅಂತ ಬಯಸಿ ಅವ್ರನ್ನ ಒಂದು ಒಳ್ಳೆ ರೀತಿ ನಡೆಸ್ತಾರೆ ಹೊರತು ಈ ಸ್ವಾರ್ಥ ಇಲ್ಲದೆ ಯಾರು ಇಲ್ಲ. ನಿಮ್ಮ ತಂದೆ ಏನಾಗಿದ್ದಾರೆ ಗೊತ್ತಾ? ನೀ ಸ್ವಾರ್ಥಿ ಆತನು, ಏನು ಬಯಸದ ತಂದೆ. ಎಲ್ಲ ತಗೋ ನಿನಗೆ ಎಲ್ಲ ನೀನೇ ತಗೋಲ್ಲ, ನೀನೇ ಮಾಡಿ, ನನ್ಗೇನು ಬೇಕು? ಏನು ಬೇಡಪ್ಪ. ನಿನ್ನ ಹೃದಯದಲ್ಲಿ ಒಂದು ಸ್ಥಾನ, ಒಂದು ಚಿಕ್ಕ ಪುಟ್ಟ ಜಾಗ ಕೊಡು ಸರ್. ನಿನ್ನ ಹೃದಯದಲ್ಲಿ ನನ್ನ ಮಾತುಗಳನ್ನು ನಿನ್ನ ಮನಸ್ಸು ಹಿಡ್ಕೊಳ್ಳಿ ಸಾಕು, ನನಗೇನು ಬೇಕಾಗಿಲ್ಲ. ಮೊದಲನೇ ವರ್ಷ ಇನ್ನೊಂದ್ಸರಿ ಓದಿಕೊಂಡು 5 ನಿಮಿಷ ಮುಗಿಸಿಕೊಳ್ಳೋಣ. ಮೊದಲನೇ ಸರಿ ಓದಿದಂತ 23ನೇ ಅಧ್ಯಾಯ ಮೊದಲನೇ ಮತ್ತಾಯ ಶಾಸ್ತ್ರಿಗಳು 2ನೇ ವಚನದಿಂದ ಓದಿಕೊಳ್ಳುತ್ತೇನೆ, ನೋಡಿಕೊಳ್ಳೋಣ. 23:2. ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪದಗಿದೆ, ಅವ್ರು ಅನುಸರಿಸಲಿಲ್ವಾ? ಅವ್ರ ಲೆಕ್ಕನೇ ನೋಡ್ಕೋತೀನಿ. ಅವ್ರಿಗೆ ಪಟ್ಟಿ ಐತಪ್ಪ, ಅವ್ರಿಗೆ ಪುಸ್ತಕ ಬೇರೆ ಕೊಟ್ಟಿದ್ದೀನಿ ನಾನು, ಅವ್ರ ಪೇಜ್ ಬೇರೆದೈತೆ, ಅವ್ರಿಗೋಸ್ಕರ ಜೀವ ಬದ್ದಿರೋ ಪಟ್ಟಿಲಿ ಅವ್ರಿಗೆ ಯಾವ ರೀತಿಲೂ ನಾನು ಹಾಕ್ಬೇಕು ಹಾಕ್ತೀನಿ. ನಿಮ್ಮನ್ನ ಫಸ್ಟು ನೀವು ಸರಿಪಡಿಸ್ಕೊಂಡು ಹೇಳ್ತಾ ಇದ್ದಾರೆ, ಕಾಪಾಡಿಕೊಂಡಿರಿ, ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವ್ರು ಹೇಳ್ತಾರೆ, ಮಾಡೋದಿಲ್ಲ, ಆದರೆ ನೀವೇನ್ ಮಾಡಬೇಕು? ಅದನ್ನ ಅನುಸರಿಸಬೇಕು. ಒಳ್ಳೆ ಮಾತಿದ್ಯಾ? ನಮ್ಮ ಆತ್ಮಕ್ಕೆ ರಕ್ಷಣೆಯ ಮಾತಿದ್ಯಾ? ಯಾರಾದ್ರೂ ಪರವಾಗಿಲ್ಲ. ಕೆಲವು ಟೈಮಲ್ಲಿ ನನ್ನ ಮಗ ಕೆಲವೊಂದು ಟೈಮಲ್ಲಿ ನನಗೆ ಬುದ್ಧಿವಾದ ಹೇಳ್ತಾರೆ, ಕೆಲವು ಟೈಮಲ್ಲಿ ಏನು ನೀನು ನನಗೆ ಕೊಟ್ಟಿದ್ಯಾ ಕಣ, ನೀನು ನಾನು ಗೆದ್ದಿದ್ದೀನಿ, ನಾನು ಮುಗಿಸಿದ್ದೀನಿ, ನೀನು ಬುದ್ಧಿವಾದ ಅಂತ ಹೇಳಿದ್ರೆ ಹೊಡೆದವ್ರಿಗೆ ನ್ಯಾಯನ? ಅದು ನ್ಯಾಯನ? ಯಾರಾದ್ರೂ ಸರಿ, ಸೇವಕನು ನೋಡಲೋಗೋನು ನಿಮ್ಮನ್ನು ಕುರಿತು ಒಳ್ಳೆಯದನ್ನು ಹೇಳುವಾಗ ಅದನ್ನು ಅನುಸರಿಸಬೇಕು. ತಗ್ಗಿಸಬೇಕೆಂದ್ರೆ ಹೇಳಿ, ವಯಸ್ಸಿನೋಡಿನೋ ಇಲ್ಲ ಒಂದು ಸ್ಟ್ಯಾಂಡರ್ಡ್ ನೋಡಿನೋ ಒಂದು ಸರ್ವಿಸ್ ನೋಡಿನೋ ಮಾಡುವಂಥದ್ದಲ್ಲ. ದೇವರು ಪ್ರತಿಯೊಬ್ಬರ ಮೂಲಕ ಒಳ್ಳೆಯದನ್ನು ಮಾಡಿಸುವಂಥದ್ದು. ಒಳ್ಳೆಯದನ್ನು ನೋಡಿ, ಅವ್ರ ಮಾತನ್ನು ಕೇಳಿಲ್ಲ, ಅವ್ರ ಮಾತನ್ನು ನೀವು ಕೇಳಿ ಅಂತ ಹೇಳಿ. ಅವರು ಸೂಜಿ ಇಷ್ಟು ಮಾತನ್ನು ಕೇಳಲ್ಲ, ನೀವು ಅವ್ರ ಮಾತನ್ನ ಕೇಳಿ ಅಂತ ಹೇಳ್ತೀವಿ. ಬೇರೆ ಲೋಕದ ಒಂದು ಪಾಠದಲ್ಲಿ
ಒಂದು ಒಳ್ಳೆ ಒಂದು ಕಥೆ ಇದೆ ಪ್ರೇರೆ. ಲೋಕದಿಂದಲೂ ಕಲಿಯಬಹುದಾ ಅಂತಂದ್ರೆ ಒಳ್ಳೇದು ಕಲ್ತ್ಕೊಳ್ಳ, ಒಳ್ಳೇದಿಂದ ಕಲಿಯೋಣ. ಒಂದು ಮಗು ಮಲಗಿರುತ್ತೆ, ತಾಯಿ ಮಡಕೆ ತಗೊಂಡು ನೀರು ತರಕ್ಕೆ ಹೋಗಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಕೇಳಿದಂತ ಮಾತ್ರ ನಮ್ಗೆ ಎಷ್ಟು ಗೊತ್ತಿದ್ದು ಅಷ್ಟೇ ಹೇಳ್ತೀವಿ. ಹಾವು ಬಂದು ಏನ್ ಮಾಡುತ್ತೆ, ಮಗು ಮೇಲೆ ಮಲಗಿರುತ್ತೆ, ಬ್ಲಡ್ ಇರುತ್ತೆ ಬಾಯಲ್ಲಿ. ಈ ತಾಯಿ ಬಂದಿದ್ದ ತಕ್ಷಣ ಮಡಕೆನ ಎಸ್ತಿ ಆ ರಕ್ತನ ನೋಡಿ ಹೊಡೆದು ಸಾಯಿಸಕ್ ಮೇಲೆ ಗೊತ್ತಾಗುತ್ತೆ ಪಕ್ಕದಲ್ಲಿರೋ ಮುಂಗುಸಿನ ನೋಡಿ ಏನಂತ, ನನ್ನ ಮಗುಗೆ ಮುಂಗುಸಿನ ಮುಂದಕ್ಕೆ ಬಂದಿದ್ದು ಆ ಹಾವು ಬಂದು ನಮ್ಮ ಮಗನ ಕಾಪಾಡ್ತು. ಅಂದ್ರೆ ಏನರ್ಥ ಆಯ್ತು, ಹಾವು ಸೇವಕನ ರೀತಿಲೇ ಇರಲಿ, ಆದ್ರೆ ನಿನ್ನ ಆತ್ಮವನ್ನು ಕಾಪಾಡೋದಕ್ಕೆ ಆತನ ಬಾಯಿಂದ ಮಾತು ಬರ್ತಾ ಇದ್ದ ದೇವರ ಮಾತು, ಅದು ಪ್ರಾಮುಖ್ಯ. ಇವನೇ ನನ್ಗೆ ಹೇಳೋದು, ಇವನ್ಗೆ ನನ್ಗೆ ಹೇಳೋದು, ಇವನೇ ಬುದ್ಧಿ ಕಲಿತಾನೆ, ಇವ್ರ ಕಲಿಯೋದು ಅಂದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಆತ್ಮವನ್ನು ನಾವು ಕಾಪಾಡ್ಕೊಳ್ತಾ ಇದ್ದೀವಿ. ನನ್ನ ಮಕ್ಕಳಿಗಾಗಿರ್ಲಿ, ನಿಮ್ಮ ಮಕ್ಕಳಿಗಾಗಿರ್ಲಿ, ಅಥವಾ ನಿಮಗೆ ಆಗಿರ್ಲಿ, ಯಾರಾದ್ರೂ ಬುದ್ಧಿ ಮಾತು ಹೇಳುವಾಗ ಅವ್ರ ಮುಂದೆ ನೀವೇನಾದ್ರೂ ಅವನ್ನ ಹೀಲ್ಡ್ ಮಾಡಿ ನೀವೇನಾದ್ರೂ ಒಳ್ಳೆ ರೀತಿಲಿ ಏನೋ ಮಾಡಕ್ ಹೋದ್ರೀರಾ, ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ. ನಮ್ಮ ಮಕ್ಳು ಏನ್ ಮಾಡ್ತಾರೆ, ನಮ್ಮ ಮಾತನ್ನ ಕೇಳಲ್ಲ. ಬುದ್ಧಿ ಮಾತ್ರ ಹೇಳಿದ ಮಾತನ್ನ ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಇವಾಗ? ತಂದೆ ತಿರಸ್ಕಾರ ಮಾಡ್ತಾ ಇದ್ದಾನೆ. ನನ್ನ ಮಗನ್ ಯಾರಾದ್ರೂ ಒಳಗೆ ಬುದ್ಧಿ ಮಾತಾಡಿದಾಗ ನಾನು ಏನ್ ಹೇಳ್ಬೇಕು ಹೇಳಿ, ಏನ್ ಹೇಳ್ಬೇಕು? ಅಮ್ಮ ಒಳ್ಳೇದ್ ಮಾಡ್ತೀನಿ, ಅಣ್ಣ ಒಳ್ಳೇದ್ ಮಾಡ್ತೀನಿ, ನಾವು ಬುದ್ಧಿ ಬರ್ಬೇಕು. ಇಲ್ಲ ನನ್ನ ಮಗನ ಮುಂದೆ ಅವ್ನು ಹೊಡೆದ್ರೆ ಬೈದ್ರೆ ಏನಾಗುತ್ತೆ, ನನ್ನ ಮಗ ಮಾಡ್ತಾ ಇರೋದು ಸರಿ ಅನ್ಕೋತಾನೆ. ಮಕ್ಕಳನ್ನ ಬಹಳ ಜಾಗ್ರತೆಯಿಂದ ನೋಡ್ಕೋಬೇಕು. ಯಾರಾದ್ರೂ ಬುದ್ಧಿ ಮಾತು ಹೇಳುವಾಗ ಸ್ವೀಕಾರ ಮಾಡ್ಕೋಬೇಕು ಪ್ರೇರೆ, ಸ್ವೀಕಾರ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್, ಒಂದು ಒಳ್ಳೇದು ಕಲ್ತಂಗಾಯ್ತು ಅಂತ ನಾವು ಯಾವಾಗ ನಾವು ಅವ್ರನ್ನ ಗೌರವಿಸ್ತೀವೋ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ದೇವರು ಪ್ರತಿಯೊಬ್ಬರ ಮೂಲಕ ನಮಗೆ ಒಳ್ಳೆಯದನ್ನು ಮಾಡಿಸುವಂಥ ದೇವರು, ಒಳ್ಳೆಯದನ್ನು ಮಾಡಿಸುವಂಥದ್ದು, ಒಳ್ಳೆಯದನ್ನು ಪ್ರೀತಿಸುವಂಥ ದೇವಕ್ಕೆ ಏನಾಗುತ್ತೆ ಗೊತ್ತಾ, ಒಳ್ಳೆಯದನ್ನ ಪ್ರೀತಿಸದವರು ಆಗಿರಬಾರ್ದು, ಒಳ್ಳೆಯದನ್ನ ಪ್ರೀತಿಸುವವರಾಗಿರ್ಬೇಕು. ಒಳ್ಳೆಯದನ್ನ ಪ್ರೀತಿಸಿದ್ರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡೋಣ. ನಮ್ಮ ಜೀವಿತದ ದಿನಗಳು ನಮ್ಮ ಮಕ್ಕಳಿಗೆ ಎಷ್ಟು ವರ್ಷ ನಾವು ನೋಡ್ಕೊಳ್ಳೋಕ್ಕಾಗುತ್ತೆ, ನಮ್ಮನ್ನ ನಾವು ಎಷ್ಟು ವರ್ಷ ನೋಡ್ಕೊಳ್ಳೋಕ್ಕಾಗುತ್ತೆ ಹೇಳಿ. ನಾವು ಇರುವಾಗಲೇ ಬದುಕಿರುವಾಗಲೇ ನಮ್ಮ ಮಕ್ಕಳನ್ನ ಸರಿಯಾಗಿ ನಿಲ್ಲಿಸಿ ನಾವು ಸತ್ತೋಗೋಣಬೇಕು. ಏನಾದ್ರು ಇಲ್ಲೇ ಇರ್ತೀವ, ಡೆಡ್ ಬರ್ಕೊ ಬಂದಿದ್ದೀವ? ಏನೂ ಇಲ್ಲ ಪ್ರೇಮ, ಏನೂ ಇಲ್ಲ. ಎಲ್ಲಾದ್ರೂ ನಿಲ್ಲಿಸಿ ದೇವ್ರ ಮುಂದೆ ಒಪ್ಪಿಸಿ ನಾವು ನಮ್ಮ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಸತ್ತ ಮೇಲೆ ಅಲ್ಲಿ ನಮ್ಗೆ ಒಂದು ಹೆಮ್ಮೆ ಇರುತ್ತೆ. ನಾನು ಒಂದು ಒಳ್ಳೆ ನನ್ನ ಮಗ ನಿಂತಿರ್ತಾನಂತ ಗ್ಯಾರಂಟಿ ಇರಬೇಕು ನಮಗೆ. ಇಲ್ಲಿದ್ದಾಗ ಗ್ಯಾರಂಟಿ ಇರಬೇಕು, ಹೋದ್ಮೇಲೆ ಏನು ಗ್ಯಾರಂಟಿ ಇಲ್ಲ ಅಂತ ಅಂದ್ರೆ ಅಲ್ಲೂ ಸಮಾಧಾನ ಇಲ್ಲ. ಇಲ್ಲಿದ್ದಾಗೂ ಸಮಾಧಾನ ಇಲ್ಲ ಅಂದ್ರೆ ಅಲ್ಲಿ ಹೋದಾಗ ಸಮಾಧಾನ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ನಾವು ಏನು ಮಾಡಬೇಕು, ಹೋಗ್ಬೇಕು. ಯಾರೇ ಬುದ್ಧಿ ಮಾತ್ರ ಹೇಳಿ, ಎಷ್ಟೇ ನಮ್ಮಕ್ಕಿಂತ ಚಿಕ್ಕವನಾಗಿರ್ಲಿ, ಮಗು ಆಗಿರ್ಲಿ, ನಮಗೆ ಒಳ್ಳೆ ಬುದ್ಧಿ ಮಾತನ್ನ ಹೇಳುವಾಗ ನಾವು ನಿಜವಾಗ್ಲೂ ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು. ದೇವರು ಅಂಥವ್ರನ್ನ ಏನು ಮಾಡ್ತಾರೆ ಗೊತ್ತಾ, ಸನ್ಮಾನಿಸ್ತಾರೆ. ಅವ್ರ ಬಾಯಿಂದ ಬರೋದ್ರ ಮಾತು ದೇವರ ಮಾತಾಗಿದೆ, ಮನುಷ್ಯನ ಮಾತಲ್ಲ. ನಾವು ಅವಾಗ ಹೇಳಿದ್ರೆ ಸದುಪದೇಶ, ಉಪದೇಶ, ಸದುಪದೇಶ ಇದೆಲ್ಲ ಏನಾಗಿದೆ ಅಂದರೆ ದೇವರ ಮಾತು, ಮನುಷ್ಯರ ಮಾತುಗಳಲ್ಲ. ಆ ಮಾತುಗಳನ್ನು ನಾವು ಅನುಸರಿಸಿ ನಮ್ಮ ಮನಸ್ಸುಗಳು ದೇವರ ಉಪದೇಶವನ್ನು ಹಿಡಿದುಕೊಳ್ಳಲಿ. ಆಗ ಏನು ಮಾಡೋದಕ್ಕೆ ಸಾಧ್ಯ, ದೇವರು ನಮಗೆ ಸುಖವಾಗಿ ಇಡೋದಕ್ಕೆ ದೇವರಿಂದ ಸಾಧ್ಯ. ನಾವೇ ಆತನ ಮಾತನ್ನ ಹಿಡ್ಕೊಂಡಿಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಸುಖವಾಗಿರೋದಕ್ಕೆ ನಮ್ಮಿಂದಲೂ ಸಾಧ್ಯ ಇಲ್ಲ. ಆ ದೇವರು ಬಿಟ್ಬಿಡ್ತಾರೆ, ದೇವರು ಬಿಟ್ಬಿಡೋದಾಗಿದೆ. ಈ ಸಮಯವನ್ನು ಕೊಟ್ಟಿದ್ದ ದೇವರಿಗೆ ಸ್ತೋತ್ರವಾಗಲಿ. ಇದುವರೆಗೂ ನೀವು ತಾಳ್ಮೆಯಿಂದ, ಸಹನೆಯಿಂದ ನನ್ನ ಮಾತುಗಳನ್ನು, ದೇವರ ಮಾತುಗಳನ್ನು